ಮೊದಲ 2 ಚರಣಗಳು ಸುಜಲಾಂ ಸುಫಲಾಂ ಭಾರತಿ ಅಂತ ಭಾರತದ ಪ್ರಕೃತಿಯನ್ನು ಒಂದು ಸ್ತುತಿಸುವಂತಹ, ವರ್ಣಿಸುವಂತಹ, ಬಣ್ಣಿಸುವಂತಹ 2 ಸ್ಟ್ಯಾನ್ಸಾಗಳಿದ್ದರೆ, ಉಳಿದಂತೆ 4 ಸ್ಟ್ಯಾನ್ಸಾಗಳು, ಇನ್ನುಳಿದ 4 ಸ್ಟ್ಯಾನ್ಸಾಗಳು ಸಂಪೂರ್ಣವಾಗಿ ಭಾರತ ಮಾತೆಯನ್ನು ಅಥವಾ ಭಾರತ ದೇಶವನ್ನು ಒಂದು ಹಿಂದೂ ದೇವರಾಗಿ, ಹಿಂದೂ ಬ್ರಾಹ್ಮಣ ದೇವಿಯಾಗಿ, ಕಾಳಿಯಾಗಿ ಪರಿಗಣಿಸಿ ಮತ್ತು ಆ ಕಾಳಿಗೆ 10 ಭುಜಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಮುಸ್ಲಿಮರ ನರಬೇಟೆಗೆ ಹೋಗುವಂತಹ ಕರೆ ಕೊಡುವಂತಹ ಒಂದು ಆನಂದ ಮಠ ಅನ್ನೋ ಕಾದಂಬರಿಯ ಭಾಗವಾಗಿ ಸೇರಿಸಿತ್ತು. ಹೀಗಾಗಿ ಈ ಉಳಿದ 4 ಸ್ಟ್ಯಾನ್ಸಾಗಳು ಮುಸ್ಲಿಂ ವಿರೋಧಿ ಮತ್ತು ಮುಸ್ಲಿಮರ ನರಮೇಧಕ್ಕೆ ಕರೆ ಕೊಡುವಂತಹ ಗೀತೆಯೂ ಕೂಡ ಆಗಿತ್ತು. R.C. ಮಜುಮ್ದಾರ್ ಅಂತ ಒಬ್ಬ ಹಿಸ್ಟಾರಿಯನ್ ಇದ್ದಾರೆ. ಅದು ಈ ದೇಶದ ಬಲಪಂಥೀಯರು ತಮ್ಮ ಇತಿಹಾಸದ ಪಿತಾಮಹ ಅಂತ ಅವರನ್ನು ಗೌರವಿಸ್ತಾರೆ. R.C. ಮಜುಮ್ದಾರ್ ಹೇಳಿರೋದು, ಬಂಕಿಮಚಂದ್ರರು ದೇಶಭಕ್ತಿಯನ್ನು ಮತಧರ್ಮವಾಗಿಯೂ, ದಯವಿಟ್ಟು ಕೇಳಿಸ್ಕೊಳ್ಬೇಕು, ಚಂದ್ರರು ದೇಶಭಕ್ತಿಯನ್ನು ಮತಧರ್ಮವಾಗಿಯೂ ಮತಧರ್ಮವನ್ನು ದೇಶಭಕ್ತಿಯಾಗಿಯೂ ಮಾಡಿಬಿಟ್ಟರು ಮತ್ತು ರಾಷ್ಟ್ರವನ್ನು ಕಾಳಿ ಮಾತೆ ಎಂದೇ ಸಂಕೇತಿಸಲಾಗಿದೆ. ಇದು ಒಂದೇ ಮಾತರಂನ 6 ಚರಣಗಳನ್ನು ಒಟ್ಟಿಗೆ ಇಟ್ಕೊಂಡಾಗ ಸ್ಪಷ್ಟವಾಗುವಂತಹ ಭಾವಾರ್ಥ. 2ನೇ ಮಹಾಯುದ್ಧ ನಡೆದ ಸಂದರ್ಭದಲ್ಲಿ ಬ್ರಿಟಿಷರಿಗೆ, ಸೇನೆಗೆ ಭಾರತದ ಸೈನಿಕರನ್ನು ನೋಂದಾವಣೆ ಮಾಡಿಕೊಳ್ಳುವ ಕಮಿಷನರ್ ಆಗಿದ್ದರು ಸಾವರ್ಕರ್ ಅವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ನಾಡಪ್ರೇಮಿ ಸೈನಿಕರನ್ನ ರೆಕ್ರೂಟ್ ಮಾಡ್ಕೊತಿದ್ರೆ, ಸಾವರ್ಕರ್ ಅವರು ಬ್ರಿಟಿಷರನ್ನು ಉಳಿಸೋದಕ್ಕೆ ಬ್ರಿಟಿಷರ ಸೈನಿಕ ರೆಕ್ರೂಟ್ ಮಾಡ್ಕೊಳ್ತಿದ್ರು. ಇಂತಹ ದೇಶದ್ರೋಹಿ, ಬ್ರಿಟಿಷ್ ಪರ, ಸಾಮ್ರಾಜ್ಯಶಾಹಿ ಪರವಾದಂಥ ಜನರ ಸಂತತಿಗಳಾಗಿಯೇ ಮುಂದುವರೆದಿರುವಂಥ ಸಂಘ ಪರಿವಾರ ಎಲ್ಲರೂ ದೇಶಭಕ್ತರೇ. ತಮ್ಮ ತಮ್ಮ ಧರ್ಮವನ್ನು ಅನುಸರಿಸೋರು ದೇಶಭಕ್ತರೇ. ಹಿಂದೂಗಳು ಮಾತ್ರ ಈ ದೇಶದಲ್ಲಿ ದೇಶಭಕ್ತರು ಅಂತ ಇಲ್ಲ. ನಾನು ಮುಸ್ಲಿಂ ಆಗಿದ್ದರೆ ಇಸ್ಲಾಮನ್ನು ಪಾಲಿಸ್ತಾನೂ ನಾನು ದೇಶಭಕ್ತ, ಹಿಂದೂ ಧರ್ಮ ಪಾಲಿಸ್ತಾನೂ ದೇಶಭಕ್ತ, ಕ್ರಿಶ್ಚಿಯಾನಿಟಿ ಪಾಲಿಸ್ತಾನೂ ದೇಶಭಕ್ತ. ನನ್ನ ಧಾರ್ಮಿಕ ನಂಬಿಕೆಗೆ ಅಡ್ಡ ಬರದಿರ ನನ್ನ ದೇಶಭಕ್ತಿಯನ್ನು ನಾನು ಪ್ರದರ್ಶನೆ ಮಾಡ್ಬೋದು. ನಿಮಗೇನು ಬೇಕೋ ಅದನ್ನು ಅನುಸರಿಸುವಂತಹ, ನನಗೆ ಮೌಢ್ಯ ಅನ್ನಿಸ್ಬೋದು, ನನಗೆ ಬೇಡದಿರ್ಬೋದು, ನಿಮಗದು ಹಕ್ಕು. ನಿಮ್ಮ ಹಕ್ಕನ್ನು ಸಂವಿಧಾನ ಕಾಪಾಡುತ್ತೆ. ವಿಗ್ರಹಾರಾಧನೆಯನ್ನು ನಾವು ಒಪ್ಪಲ್ಲ, ಮೂರ್ತಿ ರೂಪದ ಪೂಜೆಯನ್ನು ನಾವು ಒಪ್ಪಲ್ಲ ಅಂದು ಇಸ್ಲಾಮನ್ನ ಮೂಲಭೂತ ತಿಳುವಳಿಕೆಯ ಭಾಗ. ಈಗ ಒಂದು ಕಾಳಿ ಸ್ತುತಿಗೆ ನೀವು ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅಂತಾದಾಗ ಮುಸ್ಲಿಮರ ಮೇಲೆ ಒಂದು ಅಗ್ನಿ ಪರೀಕ್ಷೆಯನ್ನು ಮತ್ತೆ ಇಡಲಾಗ್ತದೆ. ಒಂದೇ ಮಾತರಂ ದೇಶಭಕ್ತಿ ಗೀತೆ ನೋಡ್ರಿ, ಎದ್ದೇಳೋದಿಲ್ಲ ಮುಸ್ಲಿಮರು. ಅವರೆಲ್ಲರೂ ಕೂಡ ನೋಡಿ ಅವರ ದೇಶ ವಿರೋಧಿತನವನ್ನು, ಅವರಲ್ಲಿ ತೋರಿಸ್ತಿರೋದು ದೇಶ ವಿರೋಧಿತನವನ್ನಲ್ಲ, ತಮ್ಮ ಧರ್ಮದ ನಂಬಿಕೆಯನ್ನು ಪ್ರದರ್ಶನ ಮಾಡ್ತಿರ್ತಾರೆ. ಅವರು ದೇಶಭಕ್ತಿಯನ್ನು ಈ RSSನವ್ರಿಗಿಂತ ಜಾಸ್ತಿ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 563ನೇ ಕಂತಿಗೆ ನಿಮಗೆ ಸ್ವಾಗತ. ಸಂಸತ್ತಿನಲ್ಲಿ ಮತ್ತು ಇಡೀ ದೇಶದಲ್ಲಿ ಜನರಲ್ ನರಾವಣೆ ಅವರು ಬರೆದಿರುವಂಥ ಪುಸ್ತಕದಲ್ಲಿ ಗಾಲ್ವಾನ್ನಲ್ಲಿ ಚೈನಾ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಮೋದಿಯವರ ನಾಯಕತ್ವ ಸರಿಯಾದಂಥ ಮಾರ್ಗದರ್ಶನವನ್ನು ಕೊಡದಿರ ತನ್ನ ನಾಯಕತ್ವವನ್ನು ವಹಿಸಲಿಲ್ಲ ಹಾಗೂ ಭಾರತವನ್ನು ಆಪತ್ತಿಗೆ ಸಿಲುಕಿಸಿತ್ತು ಅಂತ ಒಂದು ಏನು ಬರೆದಿದ್ದಾರೆ ಅಂತ ಹೇಳಲಾಗಿರೋ, ಮತ್ತು ಆ ಪುಸ್ತಕವನ್ನು ಕೂಡ ರಾಹುಲ್ ಗಾಂಧಿಯವರು ದೇಶದ ಎದುರು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಅದರ ಭಾಗಗಳು ಕ್ಯಾರವಾನ್ ಅನ್ನೋ ಪತ್ರಿಕೆಯಲ್ಲಿ ಸುದೀರ್ಘವಾಗಿ ಸುಶಾಂತ್ ಕುಮಾರ್ ಸಿಂಗ್ ಅವರು ಕೂಡ ಅದರ ಬಗ್ಗೆ ಬರೆದಿದ್ದಾರೆ. ಇದು ಸಂಸತ್ತಿನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದು ಕಡೆ ಸಂಸತ್ತು ಇನ್ನೂ ಕೂಡ ನಡೀತಿರಬೇಕಾದರೆ, ಸಂಸತ್ತು ಅಂದರೆ ಭಾರತದ ಜನತೆಯ ಅತ್ಯುನ್ನತವಾದಂಥ ಪ್ರಾತಿನಿಧಿಕವಾದಂಥ ಒಂದು ವೇದಿಕೆ. ಈ ದೇಶದಲ್ಲಿ ಏನು ಆಗು ಹೋಗಾದರೂ ಕೂಡ ಸಂಸತ್ತು ನಡೀತಿದ್ದ ಪಕ್ಷದಲ್ಲಿ ಮೊದಲು ಸಂಸತ್ತಿಗೆ ತಿಳಿಸಬೇಕು. ಸಂಸತ್ತಿಗೆ ತಿಳಿಸೋದು ಅಂದರೆ ದೇಶಕ್ಕೆ ತಿಳಿಸೋದು ಅಂತ. ಆದರೆ ಸಂಸತ್ತು ನಡೀತಿದ್ದಾಗ್ಯೂ ಕೂಡ ಯಾವ ಮಾಹಿತಿಯೂ ಇಲ್ಲದಂತೆ ದಿಢೀರನೆ ಭಾರತ ಮತ್ತು ಅಮೇರಿಕ, ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಟ್ರಂಪ್ ಮತ್ತು ಮೋದಿಯವರು ಒಂದು ಇಂಡೋ ಅಮೇರಿಕನ್ ವಾಣಿಜ್ಯ ಒಪ್ಪಂದವನ್ನು ಘೋಷಣೆ ಮಾಡಿದ್ರು. ಇದ್ರ ಬಗ್ಗೆ ನಾವು ಈಗಾಗಲೇ ಒಂದು ವಿಸ್ತೃತವಾದಂಥ ಒಂದು ಸಂಚಿಕೆಯನ್ನು ಮಾಡಿದ್ವಿ, ತಾವು ಗಮನಿಸಿರ್ತೀರಿ. ಆ ಇಂಡೋ US ಅಮೇರಿಕನ್ ಡೀಲ್ ಅನ್ನೋದು, ಅದರಲ್ಲಿ ಡೀಲು ಪರಸ್ಪರ ಹಿತಾಸಕ್ತಿಯ ಒಪ್ಪಂದ ಯಾವುದೂ ಇರಲಿಲ್ಲ. ಅದೊಂದು ಸಂಪೂರ್ಣವಾದಂಥ ಏಕಪಕ್ಷೀಯವಾಗಿ ಭಾರತದ ಇಡೀ ಹಿತಾಸಕ್ತಿಯನ್ನು, ವ್ಯೂಹಾತ್ಮಕ ಹಿತಾಸಕ್ತಿಯನ್ನು, ಭಾರತದ ರೈತರ ಹಿತಾಸಕ್ತಿಯನ್ನು, ಉದ್ದಿಮೆಗಳ ಹಿತಾಸಕ್ತಿಯನ್ನು, ಜನತೆಯ ಹಿತಾಸಕ್ತಿಯನ್ನು, ಒಟ್ಟಾರೆ ದೇಶ ಭದ್ರತೆಯ ಹಿತಾಸಕ್ತಿಯನ್ನೇ ಅಮೇರಿಕಾಗೆ ಏಕಪಕ್ಷೀಯವಾಗಿ ಹರಾಜು ಹಾಕಿ ಭಾರತವನ್ನು ಒಂದು ವಸಾಹತುವನ್ನಾಗಿ ಮಾಡಿರುವಂತಹ ಒಂದು ಒಪ್ಪಂದ.
ಇದ್ರ ಬಗ್ಗೆನೂ ಕೂಡ ಸಂಸತ್ತಿನಲ್ಲಿ ಚರ್ಚೆ ನಡೀತಿದೆ, ಬಿಸಿ ಕಾವೇರ್ತಾ ಇದೆ. ಇಡೀ ದೇಶಾದ್ಯಂತ ಇನ್ಫ್ಯಾಕ್ಟು ಯಾರು BJPಯ ಬೆಂಬಲಿಗರಲ್ಲೂ ಕೂಡ ಇಲ್ಲೇನೋ ತಪ್ಪು ನಡೀತಿದೆಯಲ್ಲ ಅಂತ ಅನುಮಾನ ಬರ್ತಿರುವಂಥ ಹೊತ್ತಿನಲ್ಲಿ ದಿಢೀರನೆ ನಿನ್ನೆ ಭಾರತದ ಗೃಹ ಸಚಿವಾಲಯ ಒಂದು ನಿಯಮವನ್ನು ಹೊರಡಿಸಿದೆ, ಗೈಡ್ಲೈನ್ಸನ್ನು ಹೊರಡಿಸಿದೆ. ಅದರ ಪ್ರಕಾರ ಇನ್ನು ಮುಂದೆ ಒಂದೇ ಮಾತರಮ್ನ ಹಾಡುವುದು ಕಡ್ಡಾಯಗೊಳಿಸಲಾಗಿದೆ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಯಾವುದೇ ಅಧಿಕೃತವಾದಂಥ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಇನ್ನು ಮುಂದೆ ಒಂದೇ ಮಾತರಂ ಹಾಡುವುದು ಕಡ್ಡಾಯ ಅಂತ ಘೋಷಣೆ ಮಾಡಲಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದೇ ಮಾತರಮನ್ನ ಬರೆದು 150 ವರ್ಷಗಳಾಯಿತು. ಜನಗಣಮನಕ್ಕಿಂತ ಒಂದೇ ಮಾತರಂ ದೇಶಭಕ್ತಿ. ಜನಗಣಮನ ಅನ್ನುವಂಥದ್ದು ಬ್ರಿಟನ್ನಿನ ರಾಜನನ್ನು ಸ್ವಾಗತಿಸಿ ರವೀಂದ್ರನಾಥ್ ಠಾಗೂರ್ ಅವರು ಬರೆದದ್ದು ಅಂತೆಲ್ಲ ನಮ್ಮ ಅನಂತಕುಮಾರ್ ಹೆಗಡೆ ಅವರು ಬಾಯಿಗೆ ಬಂದಂತೆ ಮಾತಾಡಿದರು. ಅದರ ಬಗ್ಗೆನೂ ಕೂಡ ನಾವು ಸುದೀರ್ಘವಾದಂಥ ಸಂಚಿಕೆ ಮಾಡಿ ಹೇಗೆ ಅನಂತಕುಮಾರ್ ಹೆಗಡೆ ಹೇಳ್ತಿದ್ದದ್ದು ಕಂಪ್ಲೀಟಾಗಿ ಒಂದು ಸುಳ್ಳು, ಹಾಗೂ ಒಂದೇ ಮಾತರಂನ ಇತಿಹಾಸ ಏನು, ಅದರ ಮೊದಲ 2 ಚರಣಗಳು ಬೇರೆ. ಮೊದಲ 2 ಚರಣಗಳು ಸುಜಲಾಂ ಸುಫಲಾಂ ಭಾರತಿ ಅಂತ ಭಾರತವನ್ನು, ಭಾರತದ ಪ್ರಕೃತಿಯನ್ನು ಒಂದು ಸ್ತುತಿಸುವಂತಹ, ವರ್ಣಿಸುವಂತಹ, ಬಣ್ಣಿಸುವಂತಹ 2 ಸ್ಟ್ಯಾನ್ಸಾಗಳಿದ್ದರೆ ಉಳಿದಂತೆ 4 ಸ್ಟ್ಯಾನ್ಸಾಗಳು, ಇನ್ನುಳಿದ 4 ಸ್ಟ್ಯಾನ್ಸಾಗಳು ಸಂಪೂರ್ಣವಾಗಿ ಭಾರತವನ್ನು, ಭಾರತ ಮಾತೆಯನ್ನು ಅಥವಾ ಭಾರತ ದೇಶವನ್ನು ಒಂದು ಹಿಂದೂ ದೇವರಾಗಿ, ಹಿಂದೂ ಬ್ರಾಹ್ಮಣ ದೇವಿಯಾಗಿ, ಕಾಳಿಯಾಗಿ ಪರಿಗಣಿಸಿ ಮತ್ತು ಆ ಕಾಳಿಗೆ 10 ಭುಜಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಮುಸ್ಲಿಮರ ನರಬೇಟೆಗೆ ಹೋಗುವಂತಹ ಕರೆ ಕೊಡುವಂತಹ ಒಂದು ಆನಂದಮಠ ಅನ್ನೋ ಕಾದಂಬರಿಯ ಭಾಗವಾಗಿ ಸೇರಿಸಿತ್ತು. ಹೀಗಾಗಿ ಈ ಉಳಿದ 4 ಸ್ಟ್ಯಾನ್ಸಾಗಳು ಮುಸ್ಲಿಂ ವಿರೋಧಿ ಮತ್ತು ಮುಸ್ಲಿಮರ ನರಮೇಧಕ್ಕೆ ಕರೆ ಕೊಡುವಂತಹ ಗೀತೆಯೂ ಕೂಡ ಆಗಿತ್ತು. ಸೊ ಹೀಗಾಗಿ ಅದನ್ನು ಸೇರಿಸುವುದರ ಬಗ್ಗೆ, ಒಟ್ಟಾರೆ ಒಂದೇ ಮಾತರಂನ ರಾಜಕಾರಣದ ಬಗ್ಗೆ ನಾವು ಈಗಾಗಲೇ ಒಂದು ಎಪಿಸೋಡ್ನ ಮಾಡಿದ್ವಿ. 150 ವರ್ಷ ಆಯಿತು ಒಂದೇ ಮಾತರಂನ ಬರೋದು. ದೇಶಾದ್ಯಂತ ಇದರ ಬಗ್ಗೆ ನಾವು ವಿಸ್ತೃತವಾಗಿ ಸಭೆ ಸಮಾರಂಭಗಳನ್ನು ಮಾಡಬೇಕು ಅಂತ ದಿಢೀರನ್ನೇ ಘೋಷಣೆ ಮಾಡಿದ್ರು. ಅದರ ಹಿಂದ್ಗಡೆನೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿ ಏನು ಚುನಾವಣೆಗಳು ಬರ್ತಾ ಇದೆ, ಅದರಲ್ಲಿ ಚುನಾವಣಾ ಉದ್ದೇಶದಿಂದ ಮಾಡಿದಂಥ ಈ ಒಂದು ಮೂವ್ ಅನ್ನೋದು ಕೂಡ ತುಂಬ ಸ್ಪಷ್ಟವಾಗಿತ್ತು. ಇವೆಲ್ಲವೂ ಹೀಗಿರಬೇಕಾದ್ರೆ ಅದು ಕಳೆದ 3 ತಿಂಗಳಲ್ಲಿ ಒಂದಷ್ಟು ಕಾಲ ನಡೆದು ಅಲ್ಲಿಗೆ ನಿಂತಿತ್ತು. ಆದರೆ ಈಗಾಗಲೇ ಹೇಳ್ದಂಗೆ ದೇಶ ಚೈನಾ ದಾಳಿಯ ಸಂದರ್ಭದಲ್ಲಿ ಮೋದಿ ನಾಯಕತ್ವ ಮಾಡದಂತಹ ದ್ರೋಹ ಹಾಗೂ ಭಾರತ ಅಮೇರಿಕ ವಾಣಿಜ್ಯ ಒಪ್ಪಂದದ ಹೆಸರಿನಲ್ಲಿ ಭಾರತವನ್ನು ಹರಾಜು ಹಾಕಿ ಮಾಡಿರುವ ದೇಶದ್ರೋಹ, ಇವೆರಡರ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಿರುವ ಹೊತ್ತಿನಲ್ಲಿ ದಿಢೀರನೆ ಒಂದೇ ಮಾತರಂನ ಎಲ್ಲ ಕಡೆ ಇದುವರೆ ತನಕ ಕಡ್ಡಾಯ ಇರಲಿಲ್ಲ ಹಾಡುವಂಥದ್ದು, ಯಾರು ಬೇಕಾದರೂ ಹಾಡಬಹುದು. ಜನಗಣಮನ ರಾಷ್ಟ್ರಗೀತೆ ಅದನ್ನು ಹಾಡುವುದು ಕಡ್ಡಾಯ ಇತ್ತು, ಈಗ ಅದನ್ನು ಕಡ್ಡಾಯ ಮಾಡಿದ್ದಾರೆ. ಬರೀ ಒಂದೇ ಮಾತರಂ ಹಾಡನ್ನು ಮಾತ್ರ ಅಲ್ಲ, ಒಂದೇ ಮಾತರಂನ 6 ಚರಣಗಳನ್ನು ಹಾಡುವುದನ್ನು ಕೂಡ ಕಡ್ಡಾಯ ಮಾಡಲಾಗಿದೆ. ಮತ್ತು ಜನಗಣಮನ ಮತ್ತು ಒಂದೇ ಮಾತರಂ ಇವೆರಡನ್ನೂ ಹಾಡುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮೊದಲು ಒಂದೇ ಮಾತರಂನ ಹಾಡಬೇಕು, ಒಂದೇ ಮಾತರಂನ ಹಾಡಿದ ನಂತರವೇ ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತೇಳಿ ಒಂದೇ ಮಾತರಂನ ಜನಗಣಮನಕ್ಕಿಂತ ಒಂದು ಸ್ಥಾಯಿ ಮೇಲಕ್ಕೆತ್ತುವ ಪ್ರಯತ್ನವನ್ನು ಮಾಡಲಾಗಿದೆ. 3ನೇದಾಗಿ ಕಡ್ಡಾಯವಾಗಿ ಒಂದೇ ಮಾತರಮ್ನ ಹಾಡಬೇಕಾದ್ರೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಸಿನಿಮಾಗಳಲ್ಲಿ ಸಿನಿಮಾ ಪ್ರದರ್ಶನ ಆಗುವುದಕ್ಕೆ ಮುಂಚೆ ಸಿನಿಮಾದ ಅಥವಾ ಡಾಕ್ಯುಮೆಂಟರಿ ಸಿನಿಮಾದ ಭಾಗವಾಗಿ ಬಂದರೆ ಹೇಳಬೇಕಾಗಿಲ್ಲ, ಆದರೆ ಸಿನಿಮಾಗ ಮುಂಚೆ ರಾಷ್ಟ್ರಗೀತೆ ಹಾಡಬೇಕಾದ್ರೂ ಕೂಡ ರಾಷ್ಟ್ರಗೀತೆಗೆ ಮುಂಚೆ ನೀವು ಒಂದೇ ಮಾತರಂನ 6 ಸ್ಟ್ಯಾನ್ಸಾಗಳು, ಅದು 3 ನಿಮಿಷ 10 ಸೆಕೆಂಡ್ಗಳ ಕಾಲ ಇರುವಂತಹ ಒಂದು ಹಾಡು, ಅದಕ್ಕೆ ಎಲ್ಲರೂ ಎದ್ದು ನಿಲ್ಲಬೇಕು ಅನ್ನುವಂಥದ್ದನ್ನು ಸೇರಿಸಲಾಗಿದೆ. ಏನಕ್ಕೆ ಇದನ್ನು ದಿಢೀರನೆ ಮಾಡಲಾಗ್ತಿದೆ? ದೇಶಭಕ್ತಿ ಎನ್ನುವ ಹೆಸರಲ್ಲಿ ಮಾಡಲಾಗ್ತಿದೆ. ದೇಶವನ್ನೇ ದೇಶಭಕ್ತರ ಹರಾಜು ಮಾಡ್ಕೊತಿದ್ದಾರೆ ಮೋದಿ ಸರ್ಕಾರ. ಅಂಥ ಸಂದರ್ಭದಲ್ಲಿ ಯಾಕೆ ಇದನ್ನು ತರಲಾಗ್ತಾ ಇದೆ? ಮೇಲ್ನೋಟಕ್ಕೆ ಎದ್ದು ಕಾಣುವಂತೆ ಇದರ ಹಿಂದೆ ಅತಿ ದೊಡ್ಡ ಒಂದು ಷಡ್ಯಂತ್ರ ಇದೆ. ನಡೆಯುತ್ತಿರುವ ಚರ್ಚೆಗಳನ್ನು ದಾರಿ ತಪ್ಪಿಸುವ ಜನ ಈಗ ಈ ಚರ್ಚೆಗಳನ್ನು ಬಿಟ್ಟು ಇದರ ಹಿಂದೆ ಬೀಳುವಂತಹ ತುಂಬ ದೊಡ್ಡ ಹುನ್ನಾರ ಇದೆ. ಹಾಗೂ ಅತಿ ಮುಖ್ಯವಾಗಿ ಇದರಲ್ಲಿ 2 ವಿಶೇಷವಾದಂಥ ಆದೇಶ ಏನಿದೆ ಅದು ಅತ್ಯಂತ ಗಂಭೀರವಾದದ್ದು. ಮೊದಲನೇದು, ಇದುವರೆ ತನಕ ಹಂಗೆ ನೋಡೋದಾದರೆ ಇದುವರೆ ತನಕ 1937ರಲ್ಲಿ ಕಾಂಗ್ರೆಸ್ನ ಉನ್ನತವಾದಂಥ ಸಮಿತಿ, ಅದರಲ್ಲಿ BJPನವರು ಇವತ್ತು ಸಂಘ ಪರಿವಾರದವರು ತಮ್ಮ ನಾಯಕ ಕಾಂಗ್ರೆಸ್ನಲ್ಲಿ ಅಂತ ಭಾವಿಸುವಂತಹ ಸರ್ದಾರ್ ಪಟೇಲ್
ಹಾಗೂ ಇತ್ತೀಚೆಗೆ ನಮ್ಮ ಇನ್ನೊಬ್ಬ ನಾಯಕ ಅಂತ ಅವರು ಭಾವಿಸುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ನೆಹರು ಹಾಗೂ ಇಡೀ ಜಗತ್ತು ಮತ್ತು ಭಾರತ ಗುರು ಅಂತ ಭಾವಿಸುವಂತಹ ಗುರುದೇವ ರವೀಂದ್ರನಾಥ್ ಠಾಗೂರು ಇವರೆಲ್ಲರ ಚರ್ಚೆ, ಸಲಹೆ, ಸಮಾಲೋಚನೆಯನ್ನು ಆಧರಿಸಿ ಈ ಒಂದೇ ಮಾತರಂನ 6 ಸ್ಟ್ಯಾನ್ಸಾದ ಹಾಡುಗಳು, 6 ಸ್ಟ್ಯಾನ್ಸಾಗಳ ಈ ಹಾಡೇನಿದೆ ಅದರಲ್ಲಿ ಮೊದಲ 2 ಸ್ಟ್ಯಾನ್ಸಾ ಮಾತ್ರ ಯಾವುದೇ ರೀತಿಯಾದಂಥ ಧರ್ಮದ ಸೋಂಕಿಲ್ಲದ ದೇಶವನ್ನು ಬಣ್ಣಿಸುವ ಹಾಡಾಗಿದೆ. ಆದರೆ ಇನ್ನುಳಿದ 4 ಚರಣಗಳು ಮುಸ್ಲಿಮರಿಗೆ ನೋವುಂಟು ಮಾಡುವಂತಹ, ಅವರ ಧಾರ್ಮಿಕ ನಂಬಿಕೆಗಳಿಗೆ ನೋವುಂಟು ಮಾಡುವಂತಹ, ಅವರ ಅಸ್ಮಿತೆಯನ್ಗೆ ಸವಾಲು ಹಾಕುವಂತಹ ಹಾಗೂ ಅವರ ಧಾರ್ಮಿಕ ನಂಬಿಕೆಗಳಿಗೆ ಘಾಸಿ ತರುವಂತಹ ಸ್ಟ್ಯಾನ್ಸಾಗಳನ್ನು ಹೊಂದಿದವೆ. ಹೀಗಾಗಿ ಒಂದೇ ಮಾತರನ್ನ ಹಾಡಬೇಕಾದರೆ ಕೇವಲ ಮೊದಲ 2 ಸ್ಟ್ಯಾನ್ಸಾಗಳನ್ನು ಮಾತ್ರ ಹಾಡಬೇಕು ಅಂತೇಳಿ 1937ರಲ್ಲಿ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ನಮ್ಮ ಭಾರತದ ಸಂವಿಧಾನ ಸಭೆ ತನ್ನ ಅಂತಿಮವಾದಂಥ ಸಭೆಯನ್ನು ಮಾಡಬೇಕಾದ್ರೆ, ಸಂವಿಧಾನವನ್ನು ಪೂರ್ತಿ ಬರೆದ ಆದ ನಂತರದಲ್ಲಿ ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ನಿಲುವಳಿಯನ್ನು ತಾವೇ ಹೊರಡಿಸಿ, ಇನ್ನು ಮುಂದೆ ಭಾರತದ ರಾಷ್ಟ್ರಗೀತೆಯಾಗಿ ಜನಗಣಮನ ಹಾಗೂ ಅಗತ್ಯವಿದ್ದಲ್ಲಿ ಮತ್ತು ಆಸೆ ಇದ್ದವರು ಒಂದೇ ಮಾತರಮ್ನ 2 ಚರಣಗಳನ್ನು ಮಾತ್ರ ಬೇಕಾದರೆ ಹಾಡಬಹುದು. ಇದು ರಾಷ್ಟ್ರಗೀತೆ ಮತ್ತು ಇದು ಕೂಡ ರಾಷ್ಟ್ರಗಾನ, ಇವೆರಡು ರೀತಿಯ ಮರ್ಯಾದೆಯನ್ನು ಪಡ್ಕೊಳ್ತಕ್ಕದ್ದು ಅಂತ ಇದು ಡಿಸೈಡ್ ಆಗೋಗಿತ್ತು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಇವತ್ತಿನ ಈ BJPಯ ಮೂಲ ರೂಪವಾದಂಥ ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೂಡ ಇದ್ದರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದರು. ಇವರೆಲ್ಲರ ಸಮ್ಮುಖದಲ್ಲೇ ತೀರ್ಮಾನವಾದದ್ದು ಒಂದೇ ಮಾತರಮ್ನ ಹಾಡುವಾಗ ಮೊದಲ 2 ಸ್ಟ್ಯಾನ್ಸಾಗಳನ್ನು ಮಾತ್ರ ಹಾಡಬೇಕು. ಈಗ ಯಾವ ಒಂದು ತುರ್ತು ಬಂದು ದಿಢೀರನೆ ಮೊದಲ 2 ಸ್ಟ್ಯಾನ್ಸಾ ಅಲ್ಲ 6 ಸ್ಟ್ಯಾನ್ಸಾಗಳನ್ನು ಹಾಡಬೇಕು, ಹಾಗೂ 6 ಸ್ಟ್ಯಾನ್ಸಾಗಳನ್ನು ಹಾಡಬೇಕಾದ್ರೆ ಕಡ್ಡಾಯವಾಗಿ ಎಲ್ಲರೂ ಎದ್ದು ನಿಲ್ಲಬೇಕು. ಏನಿದೆ ಇದರ ಹಿಂದೆ ಹುನ್ನಾರ? ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಂಚೆ ಈ ಒಂದೇ ಮಾತರಂ ಹಾಡು ಯಾಕೆ ಬರೆದದ್ದು, ಆ ಹಾಡಿನ 6 ಚರಣಗಳಲ್ಲಿ ಏನಿದೆ ಮತ್ತು ಇದರ ಹಿಂದಿನ ತಾತ್ಪರ್ಯ ಏನು, ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಇವತ್ತು ಮೋದಿ ಸರ್ಕಾರದ ನೇತೃತ್ವದಲ್ಲಿ ನಡೀತಿರುವಂತಹ ಕ್ಷುಲ್ಲಕವಾದಂಥ, ಹೀನಾಯವಾದಂಥ ರಾಜಕಾರಣ ಒಂದೇ ಮಾತರಂ ಹೆಸರಿನಲ್ಲಿ ನಡೀತಿರೋದು ನಮ್ಗೆ ಅರ್ಥವಾಗುತ್ತೆ. ಇನ್ಫ್ಯಾಕ್ಟ್ ಈ ಬಗ್ಗೆ ನಾವು 2-3 ಸತಿ ಬೇರೆ ಬೇರೆ ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಆದರೂ ಸಂಕ್ಷಿಪ್ತವಾಗಿ ನಿಮಗೆ ಇದನ್ನು ನೆನಪಿಸುವುದಾದರೆ, ಒಂದೇ ಮಾತರಂನ ಬರೆದದ್ದು ಹಿಂದೂ ರಾಷ್ಟ್ರವಾದಿ ಮತ್ತು ದೊಡ್ಡ ಸಾಹಿತಿ, ಬಂಗಾಳದ ತುಂಬ ದೊಡ್ಡ ಸಾಹಿತಿ ಅಂತಲೇ ಪರಿಗಣಿಸುವಂತಹ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಒಂದು ಅಂದಾಜಿನ ಪ್ರಕಾರ ಈ ಹಾಡನ್ನು ಅವರು ಬರೆದದ್ದು 1872ರಿಂದ 75ರ ನಡುವೆ ಅಂತ ಹೇಳಲಾಗುತ್ತೆ. ಅರವಿಂದ್ ಘೋಷ್ ಅವರು ಈ ಹಾಡನ್ನು ಬರೆದದ್ದು 1875 ಅಂತ ಒಂದು ಕಡೆ ದಾಖಲಿಸಿರೋದ್ರಿಂದ ಈಗ ಅದಕ್ಕೆ 150 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು ಮೋದಿ ಸರ್ಕಾರ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಿದೆ. ಆದರೆ ಅದಕ್ಕೂ ಮುಂಚೆ ಈಗಾಗಲೇ ದಾಖಲಿತವಾಗಿರುವಂತಹ ಸತ್ಯಗಳೇನಪ್ಪ ಅಂತಂದರೆ, ಮೊದಲು ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದದ್ದು ಕೇವಲ 2 ಚರಣದ ಹಾಡು. ಆ 2 ಚರಣದ ಹಾಡು ನಮ್ಮೆಲ್ಲರಿಗೂ ಕೂಡ ಬಾಯ್ಪಾಠವಾಗಿರುವಂತೆ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿಂ ಫುಲ್ಲ ಕುಸುಮಿತ ಧ್ರುಮದಳ ಶೋಭಿನಿಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ. ಅಂದರೆ ದೇಶವನ್ನು ತಾಯಿ ಅಂತ ಭಾವಿಸಿ ತಾಯಿಯ ಪ್ರಾಕೃತಿಕ ಸೌಂದರ್ಯವನ್ನು ಅಪ್ಪಟ ಸಂಸ್ಕೃತದಲ್ಲಿ ಬಣ್ಣಿಸುವಂತಹ ಸರಳವಾದಂಥ, ಲಯಬದ್ಧವಾದಂಥ, ಸಂಗೀತಪ್ರದವಾದಂಥ, ಲಯಬದ್ಧವಾಗಿ ನಮ್ಮ ದೇಶ ಅಂತನ್ಬಿಟ್ಟು ದೇಶವನ್ನು ಮಾತೆ ಅಂತ ಭಾವಿಸಿ ಬಣ್ಣಿಸುವಂತಹ 2 ಸ್ಟ್ಯಾನ್ಸಾಗಳಿದ್ದಾವೆ. ಇದನ್ನು ಮಾತ್ರ ಮೊದಲು ಬರೆದರು. ಇನ್ಫ್ಯಾಕ್ಟ್ ಹಂಗೆ ನೋಡೋದಾದರೆ ಈ ಹಾಡನ್ನು, ಇದರಲ್ಲಿರುವಂತಹ ದೇಶಭಕ್ತಿಯ ಸಾಮರ್ಥ್ಯವನ್ನು ಮೊದಲು ಗುರುತಿಸಿದ್ದು ಗುರುದೇವ ರವೀಂದ್ರನಾಥ್ ಠಾಗೂರ್ ಅವರೇ. ತಮ್ಮ ಜ್ಞಾಪಕ ಇರೋ ಹಾಗೆ 1902ರಲ್ಲೇ ಇದರ ಬಗ್ಗೆ ನಾವು ಮಾತಾಡಿದ್ವಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಬಂಗಾಳದಲ್ಲಿ ಠಾಗೂರ್ ಅವರು ಇದನ್ನು ಹಾಡ್ತಾರೆ. 1905ರಲ್ಲಿ ವಂಗಭಂಗ ಚಳುವಳಿ ಆದಾಗ, ಅಂದರೆ ಬಂಗಾಳವನ್ನು ವಿಭಜಿಸೋದಕ್ಕೆ ಲಾರ್ಡ್ ಕರ್ಜನ್ ಯತ್ನ ಮಾಡಿದಾಗ, ಬಂಗಾಳದ ಏಕೀಕರಣದ ದೊಡ್ಡ ಚಳುವಳಿ ನಡೆದಾಗಲೂ ಕೂಡ ಎಲ್ಲರನ್ನೂ ಕೂಡ, ಎಲ್ಲ ಬಂಗಾಳಿಗಳನ್ನು ಒಟ್ಟುಗೂಡಿಸುವ ಒಂದು ರಾಷ್ಟ್ರಪ್ರೇಮದ ಸಂಕೇತವಾಗಿಯೂ ಈ 2 ಚರಣಗಳನ್ನು ಮಾತ್ರ ಬಳಸಲಾಗ್ತಿತ್ತು. ಆಗ 1875ರಲ್ಲಿ ಬರೆದದ್ದು ಈ 2 ಚರಣಗಳನ್ನು ಮಾತ್ರ. ಆದರೆ ಆ ನಂತರದಲ್ಲಿ
ಬಂಕಿಂಚಂದ್ರ ಚಟರ್ಜಿಯವರು ಆನಂದ ಮಠ ಅಂತ ಒಂದು ಕಾದಂಬರಿ ಬರೀತಾರೆ. ಆನಂದ ಮಠದ ಕಾದಂಬರಿಯ ಭಾಗವಾಗಿ ಒಂದೇ ಮಾತರಂ ಹಾಡನ್ನು ಸೇರಿಸಬೇಕಾದ್ರೆ ಈ 2 ಚರಣದ ಜೊತೆಗೆ ಇನ್ನೂ 4 ಚರಣಗಳನ್ನು ಸೇರಿಸ್ತಾರೆ. ಯಾತಕ್ಕೆ 4 ಚರಣಗಳನ್ನು ಸೇರಿಸ್ಬೇಕಾಗಿ ಬಂತು ಹಾಗೂ ಆ ಚರಣಗಳು ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಆನಂದ ಮಠದ ಕಾದಂಬರಿಯ ತಾತ್ಪರ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಈ ಕಾದಂಬರಿಯನ್ನ ಬಂಕಿಂಚಂದ್ರ ಚಟರ್ಜಿಯವರು 1885 ಬರೆದಿದ್ರು ಕೂಡ ಈ ಕಾದಂಬರಿಯ ವಸ್ತು 1775 100 ವರ್ಷದ ಹಿಂದೆ ಬಂಗಾಳದಲ್ಲಿ, ನಿಮ್ಮೆಲ್ಲರಿಗೂ ಕೂಡ ಇತಿಹಾಸ ಗೊತ್ತಿರುತ್ತೆ, 1757 ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ ಈ ಔದ್ ಮತ್ತು ಬಂಗಾಳ ಪ್ರಾಂತ್ಯವನ್ನು ಆಡಳಿತ ಮಾಡ್ತಿದ್ದಂತಹ ಸಿರಾಜುದ್ದೌಲನನ್ನು ಸೋಲಿಸಿ ಇಡೀ ಬಂಗಾಳ ಪ್ರಾಂತ್ಯವನ್ನು 1757 ಬ್ರಿಟಿಷರು ತಮ್ಮ ಹಿಡಿತಕ್ಕೆ ಇಟ್ಕೊಳ್ತಾರೆ. ತಮ್ಮ ಹಿಡಿತಕ್ಕೆ ಬಂದ ಮೇಲೆ ಇಡೀ ಬಂಗಾಳ ಮತ್ತು ಔದ್ ಪ್ರಾಂತ್ಯದಲ್ಲಿ ಅಪಾರವಾದಂಥ ರೈತರ ಶೋಷಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ತೆರಿಗೆಯನ್ನು ಸುಲಿಗೆ ಮಾಡುವಂಥದ್ದು, ರೈತರು ತಮ್ಮ ಹೊಟ್ಟೆಪಾಡಿಗೆ ಇಟ್ಕೊಂಡಿದ್ದನ್ನು ಕೂಡ ಕಸಿದು ಅದನ್ನು ತೆರಿಗೆಗೆ ಮುಟ್ಟುಗೋಲು ಹಾಕ್ಕೊಳ್ಳುವುದು ಇತ್ಯಾದಿ ಎಂಥ ಭೀಕರವಾದಂಥ ಕ್ಷಾಮ ದೇಶದಲ್ಲಿ ಫಸ್ಟ್ ಟೈಮ್ ತಲೆದೋರುತ್ತೆ ಅಂತಂದರೆ, ಭಾರತದಲ್ಲಿ ಸುಮಾರು 3 ಬ್ರಿಟಿಷರು ಬಂದಾದ್ಮೇಲೆ 3 ಕ್ಷಾಮಗಳು ಏರ್ಪಟ್ಟಿವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನವಾದಂಥ ದೇಶ. ಕೃಷಿ ದೇಶದಲ್ಲಿ ಮಳೆ ಬರೋದು, ಮಳೆ ಬರದಿರೋ ಬೆಳೆಗಳು ನಾಶ ಆಗೋದು ಸ್ವಾಭಾವಿಕವಾದದ್ದು. ಆದರೆ ಮಳೆ ವಿಫಲವಾಯಿತು ಅಂತ ಜನ ತರಗೆಲೆಗಳ ಸತ್ತಂಥದ್ದು ಬ್ರಿಟಿಷರ ಕಾಲದಲ್ಲಿ ಮಾತ್ರ ಆಯಿತು. ಯಾಕಂದರೆ ಆಪತ್ತಿನ ಕಾಲದಲ್ಲಿ ಕೃಷಿಕರು ಹಗೆವುಗಳಲ್ಲಿ ತಮಗೆ ಆಪತ್ತಿನ ಕಾಲಕ್ಕೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ದರು. ಆದರೆ ಬ್ರಿಟಿಷರು, ಅದರಲ್ಲೂ ವಿಶೇಷವಾಗಿ ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ನ ನೇತೃತ್ವದಲ್ಲಿ ಅಲ್ಪ ಸ್ವಲ್ಪ ಉಳಿಕೆಯಾದದ್ದನ್ನು ಕೂಡ ತೆರಿಗೆಗೆ ಮುಟ್ಟುಕೋಲು ಹಾಕೊಳ್ಳೋದಕ್ಕೆ ಶುರುವಾದಾಗ ಇಡೀ ಬಂಗಾಳ ಪ್ರಾಂತ್ಯದಲ್ಲಿ ಭೀಕರವಾದಂಥ ಕ್ಷಾಮ ಉಂಟಾಗುತ್ತೆ. ಇದರಲ್ಲಿ ಕನಿಷ್ಠ ಪಕ್ಷ ಆ ಕಾಲದಲ್ಲೇ ಸುಮಾರು 80 ಲಕ್ಷದಿಂದ 1 ಕೋಟಿಯಷ್ಟು ರೈತರು, ಕೂಲಿಗಳು, ಸಾಮಾನ್ಯ ಜನರು ಹಸಿವಿನಿಂದ ಸತ್ತೋಗ್ತಾರೆ. ಇದರ ವಿರುದ್ಧ ದೊಡ್ಡ ಬಂಡಾಯ ಹೇಳುತ್ತೆ. ಈ ಹಸಿವಿನಿಂದ ಸಾಯೋದಕ್ಕೆ ಕಾರಣವೇನು? ಮೊದಲನೇದಾಗಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ತಂದಂಥ ನೀತಿ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆ ಕೈಗೂಡಿಸಿದಂಥ ಸ್ಥಳೀಯ ದೊಡ್ಡ ದೊಡ್ಡ ಈಸ್ಟ್ ಇಂಡಿಯಾ ಕಂಪನಿಯ ಏಜೆಂಟರು, ಅದರಲ್ಲಿ ಹಿಂದೂಗಳು ಭೂಮಾಲೀಕರು ಇದ್ದರು, ಮುಸ್ಲಿಂ ಭೂಮಾಲೀಕರು ಇದ್ದರು. ಈ ಶೋಷಣೆಯ ವಿರುದ್ಧ 1775 ಸನ್ಯಾಸಿ ಮತ್ತು ಫಕೀರರ ದಂಗೆ ಅಂತ ಒಂದು ದೊಡ್ಡ ದಂಗೆ ಬಂಗಾಳದಲ್ಲಿ ಶುರುವಾಗುತ್ತೆ. ಈ ದಂಗೆಯ ಹೆಸರನ್ನು ತಾವು ಮತ್ತೆ ಕೇಳಿಸ್ಕೋಬೇಕು. ಸನ್ಯಾಸಿಗಳು, ಫಕೀರರು, ಹಿಂದೂಗಳು, ಮುಸ್ಲಿಮರು ಇಬ್ಬರೂ ಸೇರಿಕೊಂಡು ಈ ದುರ್ಬಲವಾದಂಥ ಆಳ್ವಿಕೆಯ ವಿರುದ್ಧ, ಏಕಕಾಲದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಭೂಮಾಲೀಕರ ವಿರುದ್ಧ, ನವಾಬರ ವಿರುದ್ಧ ಹಾಗೂ ಅದರ ಹಿಂದೆ ಇದ್ದಂಥ ಬ್ರಿಟಿಷರ ವಿರುದ್ಧ ಬೃಹತ್ ಹೋರಾಟವನ್ನು ನಡೆಯುತ್ತೆ. ಈ ಸನ್ಯಾಸಿ ಫಕೀರರ ದಂಗೆ ಬಂಕಿಂಚಂದ್ರರ ಆನಂದ ಮಠ ಕಾದಂಬರಿಯ ವಸ್ತು. ಆದರೆ ಬಂಕಿಂಚಂದ್ರ ಚಟರ್ಜಿಯವರು 1885 ಈ ಸಾರಕ್ಕೆ, ಈ ವಾಸ್ತವಕ್ಕೆ, ಇತಿಹಾಸದ ಸತ್ಯ ಸನ್ಯಾಸಿ ಮತ್ತು ಫಕೀರರ ದಂಗೆ. ಆದರೆ ಆನಂದ ಮಠ ಕಾದಂಬರಿಯಲ್ಲಿ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟುಬಿಡ್ತಾರೆ ಅವರು. ಯಾಕಂದರೆ ಅಷ್ಟೊತ್ತಿಗಾಗಲೇ 1885 ಬಂಗಾಳವನ್ನು ನೀವು ಊಹಿಸ್ಕೊಳ್ಳೋದಾದರೆ ಅಷ್ಟೊತ್ತಿಗಾಗಲೇ ಒಂದು ಹಿಂದೂ ರಾಷ್ಟ್ರವಾದ, ಮುಸ್ಲಿಂ ವಿರೋಧ, ಬ್ರಿಟಿಷರು ಬಿಟ್ಟೋದ ಮೇಲೆ ಇಡೀ ದೇಶ ಬರೀ ಹಿಂದೂಗಳಿಗೆ ಸೇರಬೇಕು, ಮುಸ್ಲಿಮರು ಈ ದೇಶದವರಲ್ಲ ಅನ್ನುವಂತಹ ಒಂದು ರಾಷ್ಟ್ರವಾದ. ಆ ನಂತರ ಅದನ್ನು ಸಾವರ್ಕರ್ ತುಂಬ ಗೊಬ್ಬರ ಹಾಕಿ ಬೆಳೆಸಿದ್ರು. ಆಮೇಲೆ RSS ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಅದರ ಮೂಲ ರೂಪದ ಬೀಜಗಳು ಬಂಗಾಳದ ಕೆಲವು ರಾಷ್ಟ್ರವಾದಿಗಳಲ್ಲಿ ಉಟ್ಕೊಳ್ತು. ಬಂಕಿಂಚಂದ್ರ ಚಟರ್ಜಿಯವರು ಆ ತರಹದ ಒಬ್ಬ ರಾಷ್ಟ್ರವಾದಿ. ಇಂತಹ ಒಂದು ರಾಷ್ಟ್ರವಾದಕ್ಕೆ ಬ್ರಿಟಿಷರು ಗೊಬ್ಬರ ಹಾಕಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇದ್ರು. ಹಿಂದೂ ಮುಸ್ಲಿಂ ಐಕ್ಯತೆಯಿಂದ ಬ್ರಿಟಿಷರ ವಿರುದ್ಧ ನಡೆಯುತ್ತಿದ್ದಂಥ ಹೋರಾಟ, ಅಂಥ ಹೋರಾಟಗಳ ಸಾಹಿತ್ಯವನ್ನು ಕ್ರೂರವಾಗಿ ದಮನ ಮಾಡ್ತಿದ್ರು. ಉದಾಹರಣೆಗೆ ಅದೇ ಕಾಲಘಟ್ಟದಲ್ಲಿ ನೀಲದರ್ಪಣ್ ಅಂತ ಒಂದು ನಾಟಕ ಮತ್ತು ಕಾದಂಬರಿ ಬರುತ್ತೆ. ಯಾಕಂದರೆ ಆ ಕಾಲಘಟ್ಟದಲ್ಲಿ ನೀಲಿಯನ್ನು ಬೆಳೀತಿದ್ದಂಥ ರೈತರು, ನೀಲಿ ತಿನ್ನಕ್ಕಾಗೋದಿಲ್ಲ, ನೀಲಿ ಬೆಳೀತಿದ್ದೇನೆ ಇಂಗ್ಲೆಂಡಿನ ಲಂಕಾಶೈರ್ನ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ನಮ್ಮ ದೇಶದ ರೈತರು ತಮ್ಮ ಹೊಟ್ಟೆಪಾಡಿಗೆ ಜೋಳ ಗೋಧಿ ಬೆಳ್ಕೊಳ್ಳೋದ್ರ ಬದಲು ಅವ್ರಿಗಾಗಿ ನೀಲಿ ಬೆಳೀತಿದ್ರು. ಅವ್ರು ಕೊಟ್ಟಷ್ಟು ಬೆಲೆಯನ್ನು ಆಗ್ತಿತ್ತು. ಆ ಕಾರಣಕ್ಕಾಗಿ ನೀಲಿ ರೈತರು ಬಂಡಾಯ ಇದ್ರು. ಹೆಂಗೆ ಬ್ರಿಟಿಷರು ದಮನ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಕಾದಂಬರಿ ನೀಲದರ್ಪಣ್ ಅಂತ. ಆ ನೀಲದರ್ಪಣ್ ಕಾದಂಬರಿಯನ್ನು ಮುಟ್ಟುಗೋಲು ಹಾಕ್ಕೊಂಡ್ರು. ನೀಲದರ್ಪಣ್ ಕಾದಂಬರಿ ನಾಟಕವೂ ಆಗಕ್ಕೆ ಬಿಡಲಿಲ್ಲ. ಆದರೆ ಆನಂದ ಮಠ ಮಾತ್ರ ಸಂಪೂರ್ಣ ಬ್ರಿಟಿಷರ ಪ್ರೋತ್ಸಾಹವನ್ನು ಪಡ್ಕೊಳ್ತು. ಯಾಕೆ ಪಡ್ಕೊಳ್ತು? ಯಾಕಂದರೆ ಆನಂದ ಮಠ ಕಾದಂಬರಿಯ ವಸ್ತು ಸನ್ಯಾಸಿ ಫಕೀರರ ದಂಗೆ ಬ್ರಿಟಿಷರ ವಿರುದ್ಧ ಅಲ್ಲ, ಆ ಇತಿಹಾಸದ್ದಾಗಿರಲಿಲ್ಲ. ಇದು ಕೇವಲ
ಸನ್ಯಾಸಿಗಳ ದಂಗೆ, ಸಂತಾಲರ ದಂಗೆ ಅಂತಾಯಿತು. ಇದರಲ್ಲಿ ಈ ಕಾದಂಬರಿಯ ವಸ್ತು ಮಹೇಂದ್ರ ಅನ್ನುವಂತಹ ಒಬ್ಬ ದೊಡ್ಡ ಬ್ರಾಹ್ಮಣ ಭೂಮಾಲೀಕ ಇಡೀ ಆ ಕಾಲಘಟ್ಟದಲ್ಲಿ ಉಂಟಾದಂಥ ಕ್ಷಾಮಕ್ಕೆ ಎಲ್ಲವನ್ನೂ ಕಳ್ಕೊಂಡು ಹತಾಶನಾಗಿ ಒಂಟಿಯಾಗಿ ಹೋಗ್ತಿರ್ಬೇಕಾದ್ರೆ ಸನ್ಯಾಸಿಗಳು ಆತನನ್ನು ಭೇಟಿಯಾಗಿ, ಇಲ್ಲ ನೀನು ಈ ರೀತಿ ಹೋರಾಟವನ್ನು ಕೈಬಿಡಬಾರ್ದು, ನಮಗೆ ಶತ್ರುಗಳು ಈ ಮುಸ್ಲಿಮರು, ಈ ಮುಸ್ಲಿಂ ನವಾಬ ನಮ್ಮ ಶತ್ರು, ಇವರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಈ ದೇಶದಲ್ಲಿ ಮುಸ್ಲಿಮರನ್ನ ತರಗೆಲೆಯಂತೆ ಕತ್ತರಿಸಿ ಬಿಸಾಡಬೇಕು. ಯಾಕಂದರೆ ಅದೇ ಕಾಲಘಟ್ಟದಲ್ಲಿ ಆ ಕಥೆಯ 12 ಸನ್ನಿವೇಶಗಳಲ್ಲಿ ಮುಸ್ಲಿಂ ಸಾಮಾನ್ಯ ಜನರು ಪಿತ ಥರ ಇರುವೆಗಳ ಥರ ಸಾಯ್ತಾ ಇರ್ತಾರೆ. ಆದರೆ ಮುಸ್ಲಿಮರೆಲ್ಲರೂ ನಮ್ಮ ಶತ್ರು ಅಂತಂದ್ಬಿಟ್ಟು ಆ ಕಥಾವಸ್ತು ಹೇಳುತ್ತೆ. ಮಹೇಂದ್ರನನ್ನು ಆ ಒಂದು ಮುಸ್ಲಿಂ ವಿರೋಧಿ ನರಮೇಧಕ್ಕೆ ಸಜ್ಜು ಮಾಡುವುದರ ಭಾಗವಾಗಿ ಕಾಳಿ ಮಾತೆ ದೇವಸ್ಥಾನಕ್ಕೆ ಕರ್ಕೊಂಡೋದಾಗ ಆ ಕಾಳಿಯನ್ನು ಕಂಡು ಒಂದೇ ಮಾತರಂನ ಉಳಿದ 4 ಚರಣಗಳು ಮಹೇಂದ್ರನನ್ನ ಈ ಒಂದು ಮುಂದೆ ಆಗಲಿರುವ ಮುಸ್ಲಿಂ ವಿರೋಧಿ ಯುದ್ಧಕ್ಕೆ ಸಜ್ಜುಗೊಳಿಸುವುದರ ಭಾಗವಾಗಿ ನಿನಗೆ ದೇವಿಯ ಆಶೀರ್ವಾದವೂ ಇದೆ, ಇದೇ ನಮ್ಮ ಭಾರತ, ಇದೇ ನಮ್ಮ ಮಾತೆ ಅಂತ ಹೇಳುವುದಕ್ಕೆ ಈಗಾಗಲೇ ಏನು 85ರಲ್ಲಿ 2 ಸ್ಟ್ಯಾನ್ಸಾ ಬರೆದಿದ್ರು, ಅದಕ್ಕೆ ಇನ್ನೂ ಈ ಕತೆಗೆ ಪೂರಕವಾಗಿ ಇನ್ನೂ 4 ಸ್ಟ್ಯಾನ್ಸಾ ಬರೆದರು. ಆ 4 ಈಗ ಒಟ್ಟು 6 ಸ್ಟ್ಯಾನ್ಸಾಗಳ ಸಾರ ಏನಪ್ಪ ಅಂತಂದರೆ, ಕಥಾನಾಯಕನಿಗೆ ಮುಸ್ಲಿಮನನ್ನ ಶತ್ರು ಅಂತ ಬೋಧೆ ಮಾಡಿ ಮುಸ್ಲಿಮರ ನರಮೇಧಕ್ಕೆ ಅವರನ್ನು ಸಜ್ಜುಗೊಳಿಸುವುದು ಅದರ ಸಾರವಾಗಿರುತ್ತೆ. ಯಾಕಂದರೆ ತಾವು ಅದರ ನಂತರದ 4 ಸ್ಟ್ಯಾನ್ಸಾಗಳನ್ನು ಕೂಡ ತಾವು ಗಮನಿಸ್ಬೋದು. ಸಪ್ತಕೋಟಿ ಕಾಂತ ಕಲಾಕಲ ನಿನಾದ ಕರಾಲೆ. ಸಪ್ತಕೋಟಿ ಅಂತಂದ್ರೆ ಇಲ್ಲಿ ಹೇಳ್ತಿರೋದೇನು? 1871ರಲ್ಲಿ ಭಾರತದ ಮೊದಲನೇ ಸೆನ್ಸಸ್ ಆಗುತ್ತೆ. ಸೆನ್ಸಸ್ ಆದ ನಂತರದಲ್ಲೇ ಇದನ್ನು ಬರೆದಿರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಆಗ ಇಡೀ ಬಂಗಾಳ ಪ್ರಾಂತ್ಯ, ಅವಿಭಜಿತ ಬಂಗಾಳ ಪ್ರಾಂತ್ಯದ ಒಟ್ಟಾರೆ ಜನಸಂಖ್ಯೆ 7 ಕೋಟಿ. ಹಾಗಾಗೇನೆ ಇಲ್ಲಿ ಸಪ್ತಕೋಟಿ ಕಾಂತ ಕಲಾಕಲ ನಿನಾದ ಕರಾಲೆ, ದ್ವಿಸಪ್ತಕೋಟಿ ಭುಜದ್ರುತ ಕರಕರವಾಲೆ, ಕೇಬಲೆ ಮಾ ತುಮಿ ಅಬಲೆ. ಯಾರು ನಿನ್ನನ್ನು ಅಬಲೆ ಅಂತ ಕರೀತಾರೆ? ಬಹುಬಲ ಧಾರಿಣಿ ನಮಾಮಿ ತಾರಿಣೀಂ ರಿಪುದಲ ವಾರಿಣೀಂ ಮಾತರಂ. ಅದಾದಮೇಲೆ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಹಿ ಪ್ರಾಣ ಶರೀರೆ. ಅದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತುಮಾರ ಪ್ರತಿಮಾ ಗಡಿ ಮಂದಿರೇ ಮಂದಿರೇ. ಮೊದಲ 2 ಸ್ಟ್ಯಾನ್ಸಾಗಳಲ್ಲಿ ಧರ್ಮದ ನಿಮಿತ್ತವಿಲ್ಲದೆ ಒಂದು ತಾಯಿಯಾಗಿ ಬಣ್ಣಿಸಲ್ಪಟ್ಟಂತಹ ಒಂದು ಭಾವುಕ ರಾಷ್ಟ್ರಪ್ರೇಮಿ ಗೀತೆ, ಆನಂದ ಮಠದ ಕಾದಂಬರಿಗೆ ಪೂರಕವಾಗಿ ರಚಿತವಾದಂಥ ಚರಣಗಳಲ್ಲಿ ದೇವಿಯನ್ನ ನಿರ್ದಿಷ್ಟವಾದಂಥ ಹಿಂದೂ ಬ್ರಾಹ್ಮಣ ದೇವತೆ ಕಾಳಿಯಾಗಿ ಪರಿಭಾವಿಸಲಾಗುತ್ತೆ. ಮಂದಿರಗಳಲ್ಲಿ ನಿನ್ನ ಮೂರ್ತಿಯನ್ನು ನಾನು ನಿರ್ಮಿಸುತ್ತೇವೆ, ನೀನೇ ಧರ್ಮ, ನೀನೇ ಹೃದಯ, ನಿನ್ನಿಂದಲೇ ನಮಗೆ ಬಲ ಅಂತ ಹೇಳಿ ಸಂಪೂರ್ಣವಾಗಿ ಅದರ ಸಾರವನ್ನೇ ಒಂದು ನಿರ್ದಿಷ್ಟ ಧಾರ್ಮಿಕ ಕೋಮುವಾದಿ ಅಜೆಂಡದ ಭಾಗವಾಗಿ ಬದಲಾಯಿಸಲಾಗುತ್ತೆ. ತ್ವಹಿ ದುರ್ಗಾ ದಶಪ್ರಹರಣ ಧಾರಿಣಿ. ಇಲ್ಲಿ ನಿರ್ದಿಷ್ಟವಾಗಿ ಹೇಳ್ತಾರೆ, ನೀನು ಯಾರು? ನೀನು ದುರ್ಗಾ, ನೀನು ಬರೀ ದೇಶದ ಮಾತೆ ಅಲ್ಲ, ಈಗ ನಿರ್ದಿಷ್ಟ ಧರ್ಮದ ದೇವಿ ಕಾಳಿ. ಮತ್ತು ಎಂಥ ಕಾಳಿ? ದಶಪ್ರಹರಣ ಧಾರಿಣಿ. 10 ಭುಜಗಳಲ್ಲೂ ಕೂಡ ಪ್ರಹಾರಕ್ಕೆ ಸಜ್ಜಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಕಾಳಿ ದೇವಿ ನೀನು. ಕಮಲ ಕಮಲ ದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಂ. ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಸತ್ಯಶ್ಯಾಮಲಾಂ ಸರಳಾಂ ಸುಮಿತಂ ಭೂಷಿತಂ ಧಾರಿಣೀಂ ಭರಣೀಂ ಮಾತರಂ. ಸಾರ ಇದು. ಇದಾದ ಮೇಲೆ ಆನಂದ ಮಠದ ಕಾದಂಬರಿಯಾದ ಭಾಗವಾಗಿ ಇದು ಬಂದಾದ ಮೇಲೆ ಒಂದೇ ಮಾತರಂನ ಉಳಿದ 4 ಚರಣಗಳು ದೇಶಭಕ್ತಿಯ ಗೀತೆಯಲ್ಲ, ದೇಶ ಪ್ರೇಮವನ್ನು ಉದ್ದೀಪಿಸುವ ಗೀತೆಯಾಗಿ ಉಳಿಲಿಲ್ಲ. 6 ಚರಣಗಳನ್ನು ಒಟ್ಟಿಗೆ ಹಾಡಿದಾಗ ಅದು ಆನಂದ ಮಠದ ಹಿನ್ನೆಲೆಯಲ್ಲಿ ನಾವು ಅದನ್ನು ಗ್ರಹಿಸಿದಾಗ ಅದರ ಹಿಂದೆ ಇರುವುದೇ ದೇಶದ ಶತ್ರುಗಳು ಮುಸ್ಲಿಮರು. ಯಾಕಂದರೆ ಆನಂದ ಮಠದ ಕಾದಂಬರಿ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ದೀವಿ. ಆ ಕಾದಂಬರಿ ಮುಂದುವರೆದ ಏನು ಮಾಡುತ್ತೆ, ಅದೇ ಕಾದಂಬರಿಯ ಮುಂದುವರೆದ ಭಾಗಗಳಲ್ಲಿ ದೊಡ್ಡ ಹೋರಾಟ ನಡೆಯುತ್ತೆ. ಸನ್ಯಾಸಿಗಳು ಮಹೇಂದ್ರನು ನಾಯಕತ್ವ ವಹಿಸ್ತಾನೆ, ಮುಸ್ಲಿಮರು ಸೋಲಲ್ಪಡ್ತಾರೆ. ಮುಸ್ಲಿಮರ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ತರಗೆಲೆಯಂತೆ ಕತ್ತರಿಸಿ ಎಸೆಯಲಾಗುತ್ತೆ. ಭೀಕರವಾದ ದ್ವೇಷ ನರಮೇಧವನ್ನು ಮಾಡಲಾಗುತ್ತೆ. ದಾರಿನಲ್ಲಿ ಬ್ರಿಟಿಷರು ಅಡ್ಡ ಬಂದಾಗ
ಇದ್ದಕ್ಕಿದ್ದಾಗೆ ಒಬ್ಬ ಸುಂದರಿ ಸೈನಿಕೆ ಬಂದು ನೀವ್ಯಾತಕ್ಕೆ ಅಡ್ಡ ಬರ್ತೀರಾ, ನೀವು ನಮ್ಮ ಶತ್ರುಗಳೆಲ್ಲ ಪಕ್ಕಕ್ಕೆ ಸರೀರಿ, ನಮ್ಮ ಶತ್ರುಗಳ ವಿರುದ್ಧ ನಾವು ಸೇಡ್ ತೀರಿಸ್ಕೊಳ್ತಿದ್ದೀವಿ ಅಂತ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲ್ಲ. ಅಂತಿಮವಾಗಿ ಮುಸ್ಲಿಮರು ಸೋತಾದ ಮೇಲೆ ಮಹೇಂದ್ರ ಕೇಳ್ತಾನೆ, ಆಯಿತು ಈಗ ಮುಸ್ಲಿಮರು ಸೋತರು, ಈಗ ನಮ್ಮ ನೆಕ್ಸ್ಟ್ ಗುರಿ ಬ್ರಿಟಿಷರು, ಇನ್ನು ಅವ್ರ ಮೇಲೆ ದಂಡೆತ್ತು ಹೋಗೋಣ ಅಂತ ಹೇಳಿದಾಗ ಒಂದು ಅಶರೀರ ವಾಣಿ ಬಂದು ಹೇಳುತ್ತೆ, ಮುಟ್ಟಾಳ, ಬ್ರಿಟಿಷರು ನಮ್ಮ ಶತ್ರುಗಳಲ್ಲ, ಬ್ರಿಟಿಷರು ನಮ್ಮ ಮಿತ್ರರು, ಮುಸ್ಲಿಮರು ನಮ್ಮ ಶತ್ರುಗಳು, ಅವರನ್ನ ನಾವು ಸೋಲಿಸಿದ್ದಾಗಿದೆ, ಈಗ ಬ್ರಿಟಿಷರ ಜೊತೆ ನಾವು ಕೈಗೂಡಿಸಬೇಕು. ಯಾಕಂದ್ರೆ ಲೌಕಿಕ ವಿಷಯಗಳಲ್ಲಿ ನಾವು ಪಾರಂಗತರಲ್ಲ, ಬ್ರಿಟಿಷರು ಪಾರಂಗತರು. ಮುಂದೊಂದು ದಿನ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ನಾವು ಆಳಬೇಕಾದರೆ ಬ್ರಿಟಿಷರಿಂದ ನಾವು ವಿದ್ಯೆಗಳನ್ನು ಕಲಿಯಬೇಕು, ಈಗ ಅವರ ಜೊತೆ ಕೈಗೂಡಿಸಬೇಕು. ಮಹೇಂದ್ರಂಗೆ ಇಷ್ಟ ಆಗಲ್ಲ ಇದು. ನಿನಗೆ ಇಷ್ಟ ಆಗೋದಿಲ್ಲ ಅಂದರೆ ನೀನೋಗ್ಬಿಟ್ಟು ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಕೂತ್ಕೋ, ಈ ಯುದ್ಧ ಇಲ್ಲಿಗೆ ಮುಕ್ತಾಯವಾಯಿತು, ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬಾರದು ಅಂತಂದ್ಬಿಟ್ಟು ಅಂತಿಮವಾಗಿ ಮುಕ್ತಾಯ ಆಗುತ್ತೆ. ಇದನ್ನು BV ವೆಂಕಟಾಚಾರ್ಯ ಅನ್ನೋರು 1960ರಲ್ಲೇ ಕನ್ನಡಕ್ಕೂ ಅನುವಾದ ಮಾಡಿದ್ದಾರೆ. ಕಣಜ ಅನ್ನುವ ವೆಬ್ಸೈಟಲ್ಲಿ ಈ ಆನಂದ ಮಠ ಕಾದಂಬರಿಯನ್ನು ಸಿಗುತ್ತೆ. ಆಸಕ್ತರು ಎಲ್ಲರೂ ಕೂಡ ತಾವೇ ಅದನ್ನು ಓದ್ಬೋದು. ಹೀಗಾಗಿ ಆನಂದ ಮಠ ಕಾದಂಬರಿ ಮುಸ್ಲಿಮರನ್ನು ಮಾತ್ರ ಶತ್ರುಗಳನ್ನಾಗಿ ಗುರುತಿಸಿ, ಏಕಕಾಲದಲ್ಲಿ ಮುಸ್ಲಿಮರು ಹಿಂದೂಗಳು ಇಬ್ಬರೂ ಬ್ರಿಟಿಷರ ಕಾರಣಕ್ಕೆ ಭೀಕರ ಕ್ಷಾಮಕ್ಕೆ ತುತ್ತಾಗಿ ಸಾಯ್ತಿರ್ಬೇಕಾದ್ರೆ, ಮುಸ್ಲಿಂ ನವಾಬರು ಹಿಂದೂ ಭೂಮಾಲೀಕರು ಇಬ್ಬರೂ ಕೈಗೂಡಿಸಿ ಮುಸ್ಲಿಂ ಸಾಮಾನ್ಯರ ಮತ್ತು ಹಿಂದೂ ಜನಸಾಮಾನ್ಯರ ಶೋಷಣೆಗೆ ಕಾರಣವಾಗಿರಬೇಕಾದರೆ, ಆನಂದ ಮಠ ಕಾದಂಬರಿ ಮತ್ತು ಇತಿಹಾಸದಲ್ಲಿ ಸನ್ಯಾಸಿ ಮತ್ತು ಫಕೀರರ ದಂಗೆ ಜಂಟಿಯಾಗಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ನಡೆಸಿದ ಹೋರಾಟವಾಗಿದ್ದರೂ ಕೂಡ ಆನಂದ ಮಠ ಕಾದಂಬರಿ ಅದನ್ನು ಕೇವಲ ಮುಸ್ಲಿಂ ವಿರೋಧಿ ಮತ್ತು ಮುಸ್ಲಿಂ ದ್ವೇಷದ ಕಾದಂಬರಿಯಾಗಿ ಚಿತ್ರಿಸುತ್ತೆ. ಇದು ಬ್ರಿಟಿಷರಿಗೆ ಬೇಕಾಗಿರುತ್ತೆ. ಹೀಗಾಗಿನೇ ಇನ್ಫ್ಯಾಕ್ಟು ಈ ಕಾದಂಬರಿ ಏನು ಅಂತ ಕೇಳಿದಾಗ 1883ರ ಮಾರ್ಚ್ 31ನೇ ತಾರೀಕು ಬ್ರಿಟಿಷ್ ಆಡಳಿತದ ಅಧಿಕೃತ ಗೆಜೆಟ್ಟಿನಲ್ಲಿ ಈ ಕಾದಂಬರಿಯನ್ನು ಧಾರ್ಮಿಕ ಭಾವನೆಗಳಿಂದ ಪ್ರೇರೇಪಿತಗೊಂಡ ಮುಸ್ಲಿಂ ಆಳ್ವಿಕೆಯ ಕೊನೆಯನ್ನು ಬಯಸುವ ಮತ್ತು ಬ್ರಿಟಿಷರು ಭಾರತದ ಮೇಲೆ ಸಂಪೂರ್ಣ ಸ್ವಾಮ್ಯ ಪಡೆಯಬೇಕೆಂಬ ಆಶಯವುಳ್ಳ ಕಾದಂಬರಿ ಅಂತ ಹೊಗಳಲಾಗಿತ್ತು. ಹಾಗೆ 1937ರಲ್ಲಿ ಏನಾಗುತ್ತೆ, ಬ್ರಿಟಿಷರ ಆಡಳಿತದ ಕೆಳಗಡೆನೆ ಮೊದಲನೇ ಚುನಾವಣೆ ನಡೆಯುತ್ತೆ. 8 ಪ್ರಾಂತೀಯ ಸಭೆಗಳಿಗೆ ಅಲ್ಲೆಲ್ಲ ಕಾಂಗ್ರೆಸ್ನವರು ಗೆಲ್ತಾರೆ. ಆಗ ಎಲ್ಲಿ ಕಾಂಗ್ರೆಸ್ನ ಆಡಳಿತಕ್ಕೆ ಬರುತ್ತೆ ಅಂದರೆ ಸೀಮಿತ ಅಧಿಕಾರ ಉಳ್ಳಂಥ ಅಸೆಂಬ್ಲಿಗಳಲ್ಲಿ, ಅಲ್ಲಿ ಕಾಂಗ್ರೆಸ್ನಲ್ಲಿ ಆಗಿ ಹಿಂದೂ ಮಹಾಸಭಾದ ಬಹಳಷ್ಟು ಜನ ಸದಸ್ಯರು ಕೂಡ ಕಾಂಗ್ರೆಸ್ ಸದಸ್ಯರಾಗೇ ಇರ್ತಿದ್ರು. ಕೆಲವು ರಾಜ್ಯಗಳಲ್ಲಿ, ಕೆಲವು ಸಂಸ್ಥಾನಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇರುವಂಥ ಕಡೆಗಳಲ್ಲಿ ಒಂದೇ ಮಾತರನ್ನ ಕಡ್ಡಾಯ ಮಾಡೋಕ್ಕೆ ಹೊರಟಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಬಂದಾಗ ವೈಸ್ರಾಯ್ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಯಿತು. ಆಗಲೇ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಕಾಂಗ್ರೆಸ್ನ ಮುಖಂಡರು, ಅದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರೂ ಇದ್ಕೊಂಡು, ಇಲ್ಲ ಇಡೀ 6 ಸ್ಟ್ಯಾನ್ಸಾ ಹಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಇಡೀ 6 ಸ್ಟ್ಯಾನ್ಸಾಗಳ ತಾತ್ಪರ್ಯ ದೇಶ ಪ್ರೇಮವಲ್ಲ, ಮುಸ್ಲಿಂ ದ್ವೇಷ. ಆದ್ದರಿಂದ ಮೊದಲ 2 ಸ್ಟ್ಯಾನ್ಸಾಗಳಲ್ಲಿ ಏನಿತ್ತು ಅಂದರೆ ಆನಂದ ಮಠದ ಕಾದಂಬರಿಯ ಭಾಗವಾಗುವುದಕ್ಕೆ ಮುಂಚೆ ಏನು 2 ಸ್ಟ್ಯಾನ್ಸಾಗಳನ್ನು ಮಾತ್ರ ದೇಶವನ್ನು ಒಂದು ಬಣ್ಣಿಸಿ ವರ್ಣಿಸಿ ಒಂದು ದೇಶ ಪ್ರೇಮ ಉಕ್ಕುವ ರೀತಿ ಬರೆಯಲಾಗಿತ್ತು, ಅದನ್ನು ಮಾತ್ರ ಬಳಸಬೇಕು ಅಂತ ಮಾಡ್ತಾರೆ. ವೈಸ್ರಾಯ್ ಕೌನ್ಸಿಲ್ ಕೂಡ ಏನು ಹೇಳುತ್ತೆ ಅದರ ಬಗ್ಗೆ, 1937ರಲ್ಲಿ ವೈಸ್ರಾಯ್ ಕೌನ್ಸಿಲ್ನ ಸದಸ್ಯನಾಗಿದ್ದ ಸರ್ ಹೆನ್ರಿ ಕ್ರೈಕ್ ಈ ಕಾದಂಬರಿ ಮುಸ್ಲಿಮರ ವಿರುದ್ಧ ಘೋಷಗೀತೆ ಅಂತಲೇ ಬರೆದಿದ್ರು. ಇದೆಲ್ಲ ಬಿಟ್ಟುಬಿಡಿ, R.C. ಮಜುಮ್ದಾರ್ ಅಂತ ಒಬ್ಬ ಹಿಸ್ಟಾರಿಯನ್ ಇದ್ದಾರೆ. ಅದು ಈ ದೇಶದ ಬಲಪಂಥೀಯರು ತಮ್ಮ ಇತಿಹಾಸದ ಪಿತಾಮಹ ಅಂತ ಅವ್ರನ್ನ ಗೌರವಿಸ್ತಾರೆ. R.C. ಮಜುಮ್ದಾರ್ ಹೇಳಿರೋದು, ಬಂಕಿಮಚಂದ್ರರು ದೇಶಭಕ್ತಿಯನ್ನು ಮತಧರ್ಮವಾಗಿಯೂ, ದಯವಿಟ್ಟು ಕೇಳಿಸ್ಕೊಳ್ಬೇಕು, ಬಂಕಿಮಚಂದ್ರರು ದೇಶಭಕ್ತಿಯನ್ನು ಮತಧರ್ಮವಾಗಿಯೂ ಮತಧರ್ಮವನ್ನು ದೇಶಭಕ್ತಿಯಾಗಿಯೂ ಮಾಡಿಬಿಟ್ಟರು ಮತ್ತು ರಾಷ್ಟ್ರವನ್ನು ಕಾಳಿಮಾತೆ ಎಂದೇ ಸಂಕೇತಿಸಲಾಗಿದೆ. ಇದು ಒಂದೇ ಮಾತರಂನ 6 ಚರಣಗಳನ್ನು ಒಟ್ಟಿಗೆ ಇಟ್ಕೊಂಡಾಗ ಸ್ಪಷ್ಟವಾಗುವಂತಹ ಭಾವಾರ್ಥ. ಯಾಕೆ ಹಾಗಾದರೆ ಈಗ ಯಾವ ರೀತಿ ಬ್ರಿಟಿಷರ ಸೇವೆಯನ್ನೇ ಮಾಡಬೇಕು ಅಂತ ಆನಂದ ಮಠದ ಕಾದಂಬರಿಯ ತಾತ್ಪರ್ಯ, ಸಾವರ್ಕರ್ ಅವರು ಕೂಡ ಯಾವ ಕಾರಣಕ್ಕೂ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬಾರದು. 2ನೇ ಮಹಾಯುದ್ಧ ನಡೆದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸೇನೆಗೆ ಭಾರತದ ಸೈನಿಕರನ್ನ ನೋಂದಾವಣೆ ಮಾಡಿಕೊಳ್ಳುವ ಕಮಿಷನರ್ ಆಗಿದ್ದರು ಸಾವರ್ಕರ್ ಅವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ನಾಡಪ್ರೇಮಿ ಸೈನಿಕರನ್ನ ರೆಕ್ರೂಟ್ ಮಾಡ್ಕೊತಿದ್ರೆ, ಸಾವರ್ಕರ್ ಅವರು ಬ್ರಿಟಿಷರನ್ನ ಉಳಿಸೋದಕ್ಕೆ ಬ್ರಿಟಿಷರ ಸೈನಿಕ ರೆಕ್ರೂಟ್ ಮಾಡ್ಕೊಳ್ತಿದ್ರು. ಇಂತಹ ದೇಶದ್ರೋಹಿ
ಬ್ರಿಟಿಷ್ ಪರ ಸಾಮ್ರಾಜ್ಯಶಾಹಿ ಪರವಾದಂಥ ಜನರ ಸಂತತಿಗಳಾಗಿಯೇ ಮುಂದುವರೆದಿರುವಂಥ ಸಂಘ ಪರಿವಾರ ಮತ್ತು ಅದರ ನಾಯಕ ಅಂತ ಹೆಮ್ಮೆ ಪಡುವಂತಹ ನರೇಂದ್ರ ಮೋದಿಯವರ ಸರ್ಕಾರ ಈಗ ದಿಢೀರನೆ ಮತ್ತೆ ಈ ದೇಶವನ್ನು ಹರಾಜಾಗ್ತಿರುವಂಥ ಸಂದರ್ಭದಲ್ಲಿ ಅಮೇರಿಕಾಗೆ ಹಾಡು ಹೋಗಲೇ ಹರಾಜಾಕಿದ್ದಾರೆ. ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಇಲ್ಲ ನಮ್ಮ ಆಪ್ತ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಅವರು ನಮಗೆ ಸಿಕ್ಕಾಪಟ್ಟೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಈಗಾಗಲೇ ಅದ್ರ ಬಗ್ಗೆ ಎಪಿಸೋಡ್ ಮಾಡೋದ್ರಿಂದ ಅದ್ರ ವಿವರಕ್ಕೆ ಹೋಗೋದಿಲ್ಲ. ಇವತ್ತಿನ ಬೆಳವಣಿಗೆ ನಿಮ್ಮ ಗಮನಕ್ಕೆ ತರ್ತೀನಿ. ಇಂಡೋ US ಟ್ರೇಡಲ್ಲಿ ನಮಗೆ ಅಮೇರಿಕಾದಲ್ಲಿ ನಮ್ಮ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ಗೆ ಮೊದಲು 50% ಹೇರ್ಬಿಟ್ಟಿದ್ರು, ಈಗ 18% ಮಾತ್ರ ಸುಂಕ ಹಾಕಿರೋದ್ರಿಂದ ಬೃಹತ್ ಮಟ್ಟದಲ್ಲಿ ನಮಗೆ ಅಮೇರಿಕಾದ ಗಾರ್ಮೆಂಟ್ ಮಾರ್ಕೆಟ್ ತೆಕ್ಕಳುತ್ತೆ. ಗಾರ್ಮೆಂಟ್ ಮಾರ್ಕೆಟ್ ಓಪನ್ ಆಗುತ್ತೆ ಅಂತಂದರೆ ಇಡೀ ದೇಶಾದ್ಯಂತ ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಹತ್ತಿ ಉತ್ಪಾದಕರಿಗೆ ಅನುಕೂಲ ಆಗುತ್ತೆ, ಬಟ್ಟೆ ಉತ್ಪಾದಕರಿಗೆ ಅನುಕೂಲ ಆಗುತ್ತೆ, ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತೆ. ಇದೊಂದು ವಿನ್ ಡೀಲ್, ಈ ದೇಶವನ್ನು ಉಳಿಸುವ ಡೀಲ್ ಅಂತೆಲ್ಲ ಹೇಳಿದ್ರು. ಆದರೆ ಈ ದೇಶದಲ್ಲಿ ಅತಿ ಹೆಚ್ಚು ಗಾರ್ಮೆಂಟನ್ನು ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡುವಂತಹ ದೇಶ ಪಕ್ಕದ ಬಾಂಗ್ಲಾದೇಶಕ್ಕೆ ಇದುವರ ತನಕ ಅಮೇರಿಕಾದಲ್ಲಿ ಬಾಂಗ್ಲಾದೇಶದ ಗಾರ್ಮೆಂಟ್ ಮೇಲೆ 20% ಸುಂಕ ಹಾಕ್ತಿದ್ರು. ಇವತ್ತಿನ ಘೋಷಣೆಯ ಪ್ರಕಾರ ಇನ್ನು ಮುಂದೆ ಬಾಂಗ್ಲಾದೇಶದ ಗಾರ್ಮೆಂಟ್ಗೆ ಅಮೇರಿಕಾದವರು 0 ಸುಂಕ ಹಾಕ್ತಾರೆ. ಭಾರತದ ಗಾರ್ಮೆಂಟ್ಗೆ 18%, ಬಾಂಗ್ಲಾದೇಶದ ಗಾರ್ಮೆಂಟ್ಗೆ 0%. ಯಾರ್ದಾಗತ್ತೆ? ಯಾರು ಸೋತಿದ್ದು, ಯಾರು ಗೆದ್ದಿದ್ದು? ಅದರ ಬದಲಿಗೆ ಅಮೇರಿಕಾದ $500 ಬಿಲಿಯನ್ ಗೂಡ್ಸ್ಗಳು, ಸರಕುಗಳು, ಅದರಲ್ಲಿ ಬೇಳೆ ಕಾಳುಗಳು, ಸೋಯಾಬೀನುಗಳು, ಪಶು ಆಹಾರಗಳು ಎಲ್ಲವನ್ನೂ ಕೂಡ ನಾವು ಕೊಂಡುಕೊಳ್ತೀವಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ಬಹಿರಂಗವಾಗಿ ಅವರ ಫ್ಯಾಕ್ಟ್ ಶೀಟ್ನಲ್ಲೂ ಬಂದಿದ್ದಕ್ಕೆ ಅಯ್ಯಯ್ಯೋ ಅದನ್ನು ಬರ್ಕಬೇಡಿ ಅಂತ ಹೇಳಿದಕ್ಕೆ ಬದಲಾಯಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾಳ ಸ್ಪಷ್ಟವಾಗಿ ಆ ಟ್ರೇಡ್ ಡೀಲಲ್ಲಿ ಬರೆದಿರೋದು ಇದು ಎರಡೂ ರಾಷ್ಟ್ರಗಳ ಎಕನಾಮಿಕ್ ಸೆಕ್ಯೂರಿಟಿಗೆ ಒಳಗೊಂಡಂತಹ ಅಲಿಯನ್ಸು ಮತ್ತು ಭಾರತ ಇನ್ನು ಮುಂದೆ ತನ್ನ ಎಲ್ಲ ನೀತಿಗಳನ್ನು ಅಮೇರಿಕ ಪರವಾಗಿ ಅಲೈನ್ ಮಾಡಿಕೊಳ್ಳುತ್ತೆ, ಅದರ ಪರವಾಗಿ ರೂಢಿಸಿಕೊಳ್ಳುತ್ತೆ. ಅಂದರೆ ಇನ್ನು ಮುಂದೆ ಅಮೇರಿಕಾದ ಶತ್ರುಗಳೆಲ್ಲ ನಮ್ಮ ಶತ್ರುಗಳು, ಅಮೇರಿಕಾದ ಮಿತ್ರರು ಮಾತ್ರ ನಮ್ಮ ಮಿತ್ರರು. ಅಮೇರಿಕಾದಿಂದ, ರಷ್ಯಾದಿಂದ ಅಗ್ಗದ ತೈಲ ಸಿಕ್ಕರೂ ನಾವು ಅಮೇರಿಕಾದಿಂದನೇ ತಗೋಬೇಕು. ಹಾಡು ಹಗಲು ಮಾರಾಟ ಯಾವ ರೀತಿ ರಾಬರ್ಟ್ ಕ್ಲೈವ್ನ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕಾಲದಲ್ಲಿ ನಮ್ಮನ್ನು ಮಾರ್ಕೊಂಡು ಅದೇ ಥರ ಮಾರ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ನಡೀತಿದೆ. ಆಗ ಇದ್ದಕ್ಕಿದ್ದಂತೆ ಒಂದೇ ಮಾತರಮ್ನ ಕಡ್ಡಾಯ ಮಾಡಿ 6 ಸ್ಟ್ಯಾನ್ಸಾ ಹಾಡಬೇಕು ಅಂತ ಮಾಡಿದ್ದಾರೆ. ಈ 6 ಸ್ಟ್ಯಾನ್ಸಾ ಹಾಡೋದಕ್ಕೆ ಸರ್ಕಾರಿ ಶಾಲೆಗಳು ಮತ್ತು ಕಡ್ಡಾಯವಾಗಿ ಎದ್ದು ಗೌರವಿಸಬೇಕು. ಇದ್ರ ಹಿಂದಿರೋ ರಾಜಕಾರಣ ಏನು? ದೇಶ ಬೇರೆ, ಧರ್ಮ ಬೇರೆ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಧಾರ್ಮಿಕ ಭಾವನೆಗಳನ್ನು ಅನುಸರಿಸುವಂತಹ ಮೂಲಭೂತ ಹಕ್ಕನ್ನು ನಮ್ಮ ಸಂವಿಧಾನ ಆರ್ಟಿಕಲ್ 25, 26, 27ರಲ್ಲಿ ಕೊಟ್ಟಿದೆ. ಎಲ್ಲರೂ ದೇಶಭಕ್ತರೇ, ತಮ್ಮ ತಮ್ಮ ಧರ್ಮವನ್ನು ಅನುಸರಿಸೋರು ದೇಶಭಕ್ತರೇ. ಹಿಂದೂಗಳು ಮಾತ್ರ ಈ ದೇಶದಲ್ಲಿ ದೇಶಭಕ್ತರು ಅಂತ ಇಲ್ಲ. ನಾನು ಮುಸ್ಲಿಂ ಆಗಿದ್ದರೆ ಇಸ್ಲಾಮನ್ನು ಪಾಲಿಸ್ತಾನೂ ನಾನು ದೇಶಭಕ್ತ, ಹಿಂದೂ ಧರ್ಮ ಪಾಲಿಸ್ತಾನೂ ದೇಶಭಕ್ತ, ಕ್ರಿಶ್ಚಿಯಾನಿಟಿ ಪಾಲಿಸ್ತಾನೂ ದೇಶಭಕ್ತ. ನನ್ನ ಧಾರ್ಮಿಕ ನಂಬಿಕೆಗೆ ಅಡ್ಡ ಬರದಿರ ನನ್ನ ದೇಶಭಕ್ತಿಯನ್ನು ನಾನು ಪ್ರದರ್ಶನೆ ಮಾಡ್ಬೋದು. ಆದರೆ ಈಗೇನು ಮಾಡ್ತಿದ್ದಾರೆ ಈ ಹಾಡಿನಲ್ಲಿ? ಉಳಿದ 4 ಚರಣದಲ್ಲಿ, ಮೊದಲ 2 ಚರಣ ಅಲ್ಲ, ಸುಜಲಾಂ ಸುಫಲಾಂ ಭಾರತಿನಲ್ಲ, ಅದೇನೂ ಇಲ್ಲ, ಧರ್ಮದ ಸೋಂಕೆ ಇಲ್ಲ ಅದರಲ್ಲಿ. ಉಳಿದ 4 ಚರಣಗಳಲ್ಲಿ ನೀನು ಕಾಳಿ, ದಶಪ್ರಹರ ಧಾರಿಣಿ, ಮಂದಿರಗಳಲ್ಲಿ ನೀನೇ ನನ್ನ ದೇವಿ, ತುಹಿ ಧಮ್ಮ ತುಹಿ ಹೃದಿ ಅಂತೆಲ್ಲ ಬರೆದಾದ ಮೇಲೆ ನಿರ್ದಿಷ್ಟವಾಗಿ ಇದೊಂದು ಕಾಳಿ ಸ್ತುತಿ ಆಯಿತು, ದೇಶದ ಸ್ತುತಿ ಆಗಲಿಲ್ಲ. ನಿರ್ದಿಷ್ಟವಾಗಿ ಹಿಂದೂ ದೇವತೆಯ ಸ್ತುತಿ ಆಯಿತು. ಹಿಂದೂ ದೇವತೆಯ ಸ್ತುತಿಗೆ ಈ ದೇಶದ ಪ್ರತಿಯೊಬ್ಬರೂ ಎದ್ದು ಗೌರವ ಸಲ್ಲಿಸಬೇಕು ಅಂದಾಗ ಹಿಂದೂಗಳಲ್ಲದ ನಿಜವಾದ ದೇಶಭಕ್ತ ಇತರ ಧರ್ಮೀಯರು ಎದ್ದು ಗೌರವ ಸಲ್ಲಿಸಲೇಬೇಕು ಅಂತೇಳಿ ಹಿಂದೂ ಮತೀಯ ನಂಬಿಕೆಗಳನ್ನು ಉಳಿದವರ ಮೇಲೆ ಈ ಮೂಲಕ ಹೇರೋ ಥರದ್ದಾಗುತ್ತೆ. ದೇಶಭಕ್ತಿಯ ಮುಖವಾಡದಲ್ಲಿ ಹೇಳಲಿಲ್ಲ ಅಂತಂದರೆ, ಯಾಕಂದರೆ ಇಸ್ಲಾಮಿನಲ್ಲಿ ವಿಗ್ರಹಾರಾಧನೆ ಸಲ್ಲ, ಅದು ಸರಿಯಾ ತಪ್ಪ? ಹಿಂದೂಗಳಲ್ಲಿ ಸುಮಾರಷ್ಟು ನಂಬಿಕೆಗಳು ಸರಿಯಾ ತಪ್ಪ? ಆದರೆ ಅದು ಅವರ ನಂಬಿಕೆ ಅಂತ ಆದಮೇಲೆ ಅದು ಹೆಂಗೆ ಗೌರವಿಸಲ್ಪಡ್ತದೋ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದು ಅದರಲ್ಲಿ ಬೇರೆ, ಅವೆಲ್ಲ ಬೇರೆ ವಿಷಯ. ಆದರೆ ನಿಮಗೇನು ಬೇಕೋ ಅದನ್ನು ಅನುಸರಿಸುವಂತಹ, ನನಗೆ ಮೌಢ್ಯ ಅನ್ನಿಸ್ಬೋದು, ನನಗೆ ಬೇಡದಿರ್ಬೋದು, ನಿಮಗದು ಹಕ್ಕು. ನಿಮ್ಮ ಹಕ್ಕನ್ನು ಸಂವಿಧಾನ ಕಾಪಾಡುತ್ತೆ. ವಿಗ್ರಹಾರಾಧನೆಯನ್ನು ನಾವು ಒಪ್ಪಲ್ಲ, ಮೂರ್ತಿ ರೂಪದ ಪೂಜೆಯನ್ನು ನಾವು ಒಪ್ಪಲ್ಲ ಅಂದು ಇಸ್ಲಾಮನ್ನ ಮೂಲಭೂತ ತಿಳುವಳಿಕೆಯ ಭಾಗ. ಈಗ ಒಂದು ಕಾಳಿ ಸ್ತುತಿಗೆ ನೀವು ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅಂತಾದಾಗ ಮುಸ್ಲಿಮರ ಮೇಲೆ
ಒಂದು ಅಗ್ನಿ ಪರೀಕ್ಷೆಯನ್ನು ಮತ್ತೆ ಇಡಲಾಗ್ತಿದೆ. ಯಾಕಂದರೆ ಇದನ್ನು ದೇಶಭಕ್ತಿಯ ಮುಖವಾಡದಲ್ಲಿ ತರಲಾಗುತ್ತೆ. ಒಂದೇ ಮಾತ್ರ ದೇಶಭಕ್ತಿ ಗೀತೆ ನೋಡ್ರಿ ಎದ್ದೇಳೋದಿಲ್ಲ ಮುಸ್ಲಿಮರು. ಅವರೆಲ್ಲರೂ ಕೂಡ ನೋಡಿ ಅವರ ದೇಶ ವಿರೋಧಿತನವನ್ನು, ಅವರಲ್ಲಿ ತೋರಿಸ್ತಿರೋದು ದೇಶ ವಿರೋಧಿತನವನ್ನಲ್ಲ, ತಮ್ಮ ಧರ್ಮದ ನಂಬಿಕೆಯನ್ನು ಪ್ರದರ್ಶನ ಮಾಡ್ತಿರ್ತಾರೆ. ಅವರು ದೇಶಭಕ್ತಿಯನ್ನು ಈ RSSನವ್ರಿಗಿಂತ ಜಾಸ್ತಿ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಅವರು. ಆದರೆ ಎದ್ದು ಗೌರವ ಸಲ್ಲಿಸಲಿಲ್ಲ ಅಂದರೆ ಮತ್ತೊಮ್ಮೆ ದೇಶ ವಿರೋಧಿಗಳು ಅಂತ ದೇಶಾದ್ಯಂತ ದೊಡ್ಡ ಪುಕಾರೆಬ್ಬಿಸಬೇಕು, ಅದರ ಬಗ್ಗೆ ಚಳುವಳಿಗಳಾಗಬೇಕು, ಅದರ ಬಗ್ಗೆ ದಾಳಿಗಳಾಗಬೇಕು, ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಚಾನೆಲ್ಗಳಲ್ಲಿ ಅದು ಚರ್ಚೆ ಆಗಬೇಕು. ಅದು ಚರ್ಚೆ ಆಗ್ತಿರ್ಬೇಕಾದ್ರೆ ಮೆತ್ತಗೆ US ಡೀಲು ನರಾವಣೆ ಪುಸ್ತಕದ ಚರ್ಚೆ ಪಕ್ಕಕ್ಕೆ ಸರಿದು ಬಿಡಬೇಕು. ಮತ್ತು ಮುಸ್ಲಿಮರು ನಿತ್ಯ ನಿರಂತರ ಆತಂಕದಲ್ಲಿ ಹೀಗೇನೆ ನರಳ್ತಾ ಇರಬೇಕು. ಇದು ಇದರ ಒಟ್ಟಾರೆ ಹುನ್ನಾರ. ಇದು ಅತ್ಯಂತ ಸಂವಿಧಾನ ವಿರೋಧಿ. ಯಾಕಂದರೆ 80ರ ದಶಕದಲ್ಲೇ ಇಂಥ ಒಂದು ವಿಷಯದ ಬಗ್ಗೆ ಕೋರ್ಟಲ್ಲಿ ಒಂದು ಕೇಸ್ ನಡೀತು. ಕೇರಳದ ಒಂದು ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಜನಗಣ ಮನ ಹಾಡಬೇಕಾದ್ರೆ ಎದ್ದು ನಿಲ್ಲಲೇಬೇಕು, ಅದು ಕಡ್ಡಾಯವಾದದ್ದು ಅನ್ನೋ ಪ್ರಶ್ನೆ ಬಂದಾಗ ಧಾರ್ಮಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕು ಮತ್ತು ದೇಶ ಗೌರವ ಇವೆರಡರ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದರ ಬಗ್ಗೆ ಸುಪ್ರೀಂ ಕೋರ್ಟ್ ತನಕ ಚರ್ಚೆ ನಡೆದು ಚಿನ್ನಪ್ಪ ರೆಡ್ಡಿ, ಜೀವನ್ ರೆಡ್ಡಿ ಅಂತಹ ಮುತ್ಸದ್ದಿ ನ್ಯಾಯಾಧೀಶರುಗಳು ಇದರ ಬಗ್ಗೆ ಕಡ್ಡಾಯಗೊಳಿಸುವಂತಿಲ್ಲ. ಧಾರ್ಮಿಕ ವಿಶ್ವಾಸ ಅನ್ನುವುದು ಮೂಲಭೂತ ಹಕ್ಕು. ಧಾರ್ಮಿಕ ವಿಶ್ವಾಸ ದೇಶಭಕ್ತಿಯನ್ನು ಎದುರಾಬದ್ರ ಮಾಡುವ ಅಗತ್ಯವೇ ಇಲ್ಲ. ತಮ್ಮ ಧರ್ಮವನ್ನು ಪಾಲಿಸುತ್ತಲೂ ದೇಶಕ್ಕೆ ನಿಷ್ಠರಾಗಿರುವಂತಹ ದೇಶಕ್ಕೂ ನಿಷ್ಠರಾಗಿರ್ತಾರೆ. ಅದೇ ಸಂವಿಧಾನದ ಮೂಲ ತಿಳುವಳಿಕೆ. ಈಗ ನೀವು ಕಾಳಿ ಸ್ತುತಿಗೆ ಎದ್ದು ನಿಲ್ಲಲಿಲ್ಲ ಅಂದರೆ ಕಾಳಿ ಸ್ತುತಿಯನ್ನು ದೇಶಭಕ್ತಿ ಎನ್ನುವ ರೀತಿಯಲ್ಲಿ ಅದನ್ನು ಪ್ಯಾಕೇಜ್ ಮಾಡಲಾಗಿದೆ. ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಆ ಉಳಿದ 4 ಸ್ಟ್ಯಾನ್ಸಾಗಳಲ್ಲಿ ದೇಶದ ಪ್ರಶ್ನೆ ಏನಿಲ್ಲ. ಅದರಲ್ಲಿರುವುದು ಧರ್ಮ, ಕಾಳಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮುಸ್ಲಿಮರನ್ನೇ ದೇಶದೊಳಗಿನ ಶತ್ರುಗಳು ಮತ್ತು ಅವರನ್ನು ಬೇಟೆಯಾಡಬೇಕು ಅನ್ನುವಂತಹ ಕಾದಂಬರಿಯ ತಾತ್ಪರ್ಯದ ಸಾರ. ಇದನ್ನು ಒಪ್ಪಿಕೊಳ್ಳಬೇಕು, ಗೌರವಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ದೇಶಾದ್ಯಂತ ಒಂದು ಸಾಮಾಜಿಕ ಸಂಕ್ಷೋಭೆಯನ್ನು ಹುಟ್ಟಾಕುವಂಥ ಒಂದು ಅತ್ಯಂತ ಕ್ಷುಲ್ಲಕ ಹುನ್ನಾರವನ್ನು ಮೋದಿ ಸರ್ಕಾರ ಮಾಡ್ತಿದೆ. ಬಹುಸಂಖ್ಯಾತ ಹಿಂದೂಗಳು ಇದನ್ನು ಹೀಗೆ ಇಲ್ಲ ಅವ್ರ್ಯಾಕೆ ಹಂಗೆ ಮಾಡಬೇಕು ಅನ್ನೋ ಅಂತ ಈಗಾಗಲೇ ಆ ಟ್ರ್ಯಾಪ್ಗೆ ನಾವು ಬಿದ್ದರೆ ನಾವು ಅಸಲು ಚರ್ಚೆ ನಮ್ಮ ದೇಶವನ್ನು ಏನು ಮಾರಾಟ ಮಾಡಿದ್ದಾರೆ, ಹೆಂಗೆ ಚೈನಾ ವಿರುದ್ಧ ನಮ್ಮ ದೇಶದಲ್ಲಿ ರಕ್ಷಣೆ ಮಾಡದಿರೋ ಕೈಚೆಲ್ಲಿ ಕೂತಿದ್ರು, ಆ ಚರ್ಚೆಗಳನ್ನು ಕೈಬಿಟ್ಟು ಬಚಾವಾಗೋದಕ್ಕೆ ಇದನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಮರೆತು ಬಿಟ್ಟರೆ ಮತ್ತೊಮ್ಮೆ ನಮಗೆ ನಾವೇ ವಂಚನೆ ಮಾಡ್ಕೊಳ್ತೀವಿ. ತಮ್ಮನ್ನು ತಾವು ವಂಚಿಸಿಕೊಳ್ಳುವಂಥವರು ರಾಜಕೀಯ ಮುಟ್ಟಾಳರಾಗಿರುತ್ತಾರೆ. ರಾಜಕೀಯ ಮುಟ್ಟಾಳರನ್ನು ಯಾರೂ ಬಚಾವ್ ಮಾಡೋಕ್ಕಾಗೋದಿಲ್ಲ. ನಾವಂಥ ಮುಟ್ಟಾಳರಾಗೋದು ಬೇಡ. ಇದರಿಂದಿರುವಂಥ ಹುನ್ನಾರಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸುಪ್ರೀಂ ಕೋರ್ಟಲ್ಲಿ ಹೇಗಿದ್ರೂ ಹೋಗುತ್ತೆ ಇವೆಲ್ಲವೂ ಕೂಡ. ಅದಾದಮೇಲೆ ಅದರ ಒಂದು ತಡೆಯಾಜ್ಞೆ ಎಲ್ಲ ಬರ್ಬೋದು, ಅಷ್ಟಕ್ಕೆ ನಿಲ್ಬೋದು. ಅಷ್ಟರಲ್ಲಿ ಈ ಚರ್ಚೆ ಬಿಟ್ಟೋಗಿಬಿಟ್ಟಿರುತ್ತೆ. ದೇಶವನ್ನು ಅಸಲು ಮಾರಾಟ ಮಾಡಿ ಚರ್ಚೆ ಬಿಟ್ಟೋಗ್ಬಿಟ್ಟಿರುತ್ತೆ. ಇಂಥ ಹುನ್ನಾರಗಳಿಗೆ ಪದೇ ಪದೇ ನಾವು ಬಲಿಯಾಗದೇ ಇರೋಣ, ಎಚ್ಚರವಾಗಿರೋಣ, ನಿಜವಾದ ದೇಶಭಕ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.